Hello everyone, welcome to the course. First batch ಇದು ಫಸ್ಟ್ ಟೈಮ್ ಕ್ಲಾಸ್ ಆಗಿರುತ್ತೆ. ಈ ಕೋರ್ಸ್ ಅಲ್ಲಿ ಅಂದ್ರೆ ಯಾವ ತರ ಐತೆ ಅಂದ್ರೆ 3 ಮಂತ್ಸ್ ಕೋರ್ಸ್ ಇರುತ್ತೆ. 2 ಮಂತ್ಸ್ ಪ್ರಾಕ್ಟಿಕಲ್ ಆಗಿ ಥಿಯರಿಟಿಕಲ್ ಆಗಿ ತೋರಿಸ್ತೀವಿ. ಅಂದ್ರೆ ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ ಆಗುತ್ತೆ, ಯಾವ ತರ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದು. ಲಾಸ್ಟ್ 1 ಮಂತ್ಸ್ ಅಲ್ಲಿ ಲೈವ್ ಟ್ರೇಡಿಂಗ್ ಸೆಷನ್ ಇರುತ್ತೆ. ಪೂರ್ತಿ ನೀವು 2 ತಿಂಗಳಲ್ಲಿ ಏನ್ ಕಲ್ತಿರ್ತೀರಾ ಅದನ್ನ ಪೂರ್ತಿಯಾಗಿ ಮಾರ್ಕೆಟ್ ಒಳಗಡೆ ಇಳಿಸಿ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ತೋರಿಸ್ತೀವಿ. ಈ ಕೋರ್ಸ್ ಅಲ್ಲಿ ನಾನು ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗು ಒಂದು ವರ್ಷದಲ್ಲಿ ನೀವು ಕೋಟ್ಯಾಧಿಪತಿ ಆಗ್ತೀರಾ ಅಲ್ಲೇ 2 ಕೋರ್ಸ್ ಮಾಡ್ತೀರಾ, ಕೋಟೆ ಸುಮಾರು ದುಡ್ಡು ಮಾಡ್ತೀರಾ ಅಂತ ಹೇಳಲ್ಲ. ಯಾಕಂದ್ರೆ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಒಂದ್ ಸ್ವಲ್ಪ ರಿಸ್ಕ್ ಇದೇ ಇರುತ್ತೆ. ಸ್ಟಾರ್ಟಿಂಗು ಒಂದ್ ಸ್ವಲ್ಪ ಸ್ಟ್ರಗಲ್ ಪಡ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಪ್ರಾಮಿಸ್ ಏನು ಮಾಡಲ್ಲ, ಬೇಗ ದುಡ್ಡು ಮಾಡ್ತೀರಾ ಎಳ್ಕೋತೀರಲ್ಲ ಅಂತ. ಆಯ್ತಾ? ಅಂದ್ರೆ ನನ್ನ ಉದ್ದೇಶ ಏನು ಅಂದ್ರೆ ನೀವೊಬ್ಬ ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡೋ ತರ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಈ ಕೋರ್ಸ್ ಪೂರ್ತಿ ನಾನು ನಿಮ್ಗೆ ಟ್ರೇಡಿಂಗ್ ನ ಟೀಚ್ ಮಾಡ್ಕೊಡ್ತೀನಿ. ಪೂರ್ತಿ ಪ್ರೊಸೆಸ್ ಯಾವ ತರ ಮಾರ್ಕೆಟ್ ಮೂವ್ ಆಗುತ್ತೆ, ರನ್ ಆಗುತ್ತೆ ಅನ್ನೊಂದು ಪ್ರೊಸೆಸ್ ನ ಟೀಚ್ ಮಾಡ್ತೀನಿ. ಆ ಪ್ರೊಸೆಸ್ ನ ನೀವು ಫಾಲೋ ಮಾಡಿದ್ರೆ, ನಾನು ಹೇಳೋ ಪ್ರೊಸೆಸ್ ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೀವು ನಿಮಗೆ ನಿಮ್ಮ ಟ್ರೇಡಿಂಗ್ ಫೀಲ್ಡ್ಗೆ ಜರ್ನಿಗೆ ಅಥವಾ ಜರ್ನಿಗೆ ಇನ್ಕ್ಲೂಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ರಿಸಲ್ಟ್ ಬರುತ್ತೆ. ಈ ಕೋರ್ಸ್ ಮುಗಿದ್ಮೇಲೆ ನೀವು ಯಾರ ಮೇಲೂ ಡಿಪೆಂಡ್ ಆಗೋದು ಅವಶ್ಯಕತೆ ಇಲ್ಲ. ಸೆಲ್ಫ್ ಇಂಡಿಪೆಂಡೆಂಟ್ ಆಗಿರ್ತೀರಿ ನೀವು. ಒಬ್ಬ ನೀವೇ ಒಂದು ಸ್ವಂತ ಟ್ರೇಡ್ ಮಾಡೋದ ಇರ್ಬೇಕಷ್ಟೇ. ನನ್ನ ಉದ್ದೇಶ ಅಷ್ಟೇ. ಟ್ರೇಡಿಂಗು ಗ್ಯಾಮ್ಲಿಂಗ್ ಅಲ್ಲ, ಸುಮಾರು ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಟ್ರೇಡಿಂಗು ಗ್ಯಾಮ್ಲಿಂಗ್ ಅಲ್ಲ. ಗ್ಯಾಮ್ಲಿಂಗ್ ತರ ಟ್ರೇಡ್ ಮಾಡೋರು ಏನಾಗುತ್ತೆ, ಗ್ಯಾಮ್ಲಿಂಗ್ ಅನ್ಕೊಂಡೇ ಇರ್ತಾರೆ. ಟ್ರೇಡಿಂಗು ಪ್ಯೂರ್ಲಿ ಒಂಥರ ಸ್ಕಿಲ್, ಪ್ಯೂರ್ಲಿ ಸ್ಕಿಲ್. ಟ್ರೇಡಿಂಗ್ ಅಂದ್ರೆ ಏನಿಲ್ಲ, ಸ್ಕಿಲ್ ಹಿಡ್ಕೊಂಡು ಯಾವ ತರ ಮಾರ್ಕೆಟ್ ದುಡ್ಡು ಮಾಡ್ತಿರೋದು ಈ ಟ್ರೇಡಿಂಗು. ಇದನ್ನ ಸುಮಾರು ಜನ ತಪ್ಪು ತಿಳ್ಕೊಬಿಟ್ಟು ಟ್ರೇಡಿಂಗು ಒಂಥರ ಗ್ಯಾಮ್ಲಿಂಗ್ ತರ ಆಡ್ತಾರೆ. ಸ್ಕಿಲ್ ಇರಲ್ಲ, ಆದ್ರೂ ಟ್ರೇಡಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಗ್ಯಾಮ್ಲಿಂಗ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಗ್ಯಾಮ್ಲಿಂಗು ಟ್ರೇಡಿಂಗು ವ್ಯತ್ಯಾಸ ಗೊತ್ತಿರಲ್ಲ. ಆಯ್ತಾ? ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿರಲ್ಲ ಅವರಿಗೆ. ಸೊ ಟ್ರೇಡಿಂಗು ಗ್ಯಾಮ್ಲಿಂಗ್ ಅಲ್ಲ. ಗ್ಯಾಮ್ಲಿಂಗ್ ತರ ಸುಮಾರು ಟ್ರೀಟ್ ಮಾಡ್ತಾರೆ ಅಷ್ಟೇ. ಲಾಸ್ ಟ್ರೇಡಿಂಗ್ ಅಲ್ಲಿ ಇದೆ, ಹೌದು, ನಿಜವಾಗ್ಲೂ ಲಾಸ್ ಇದೆ. ಆ ರಿಸ್ಕ್ ನ ನೀವು ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ರಿಸ್ಕ್ ಇಲ್ದಲೆ ಏನು ಆಗಲ್ಲ. ರಿಸ್ಕ್ ಕೊಡ್ತೀನಿ ಅಂತ ಎಲ್ಲ ಅಮೌಂಟ್ ರಿಸ್ಕ್ ಕೊಡಕ್ಕಾಗಲ್ಲ. ಆಯ್ತಾ? ರಿಸ್ಕ್ ಎಷ್ಟು ಕೊಡ್ಬೇಕು ಅಂದ್ರೆ ನಿಮ್ಮ ಕ್ಯಾಪಿಟಲ್ ಅಲ್ಲಿ 1% ರಿಸ್ಕ್ ಕೊಡ್ಬೇಕಾಗ್ತದೆ. ಎಲ್ಲ ಕಮ್ಯುನಿಟಿ ಇದ್ರೆ ಯಾವ ತರ ಟ್ರೇಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ಏನಿಲ್ಲ. ಲಾಸ್ ಪ್ರಾಫಿಟ್ ಇದು ಪಾರ್ಟ್ ಆಫ್ ಎ ಗೇಮ್ ಇದ್ರಲ್ಲಿ. ಆಯ್ತಾ? ಇದು ಯಾವುದೇ ರೀತಿ ಆ, ಏನ್ ಅನ್ಕೊಂಡಿದ್ದೀರಾ, ಇವತ್ತು ದುಡ್ಡು ಹಾಕಿ ನಾಳೆ ಎತ್ಕೊಬಿಟ್ಟು ಒಂಥರ ಹೆವಿ ದುಡ್ಡು ಮಾಡ್ಕೋಬಹುದು ಆ ತರ ಅಲ್ಲ ಇದು. ನಿಜವಾಗ್ಲೂ ಅಷ್ಟೇ, ತುಂಬಾ ಕಷ್ಟ ಇದೆ ಕಲಿಯೋದಕ್ಕೆ. ಕಲಿಪೆ ಮಾರ್ಕೆಟ್ ಈಸಿ ಅನ್ಸುತ್ತೆ ಅಷ್ಟೇ. ಮಾರ್ಕೆಟ್ ಈಸಿ ಅನ್ಸಿರು ನಿಮ್ಮ ಮೈಂಡ್ ಸೆಟ್ ಈಸಿ ಅನ್ಸಲ್ಲ. ನಿಮ್ ಡಿಸಿಪ್ಲಿನ್ ಕರೆಕ್ಟ್ ಮೇಂಟೈನ್ ಮಾಡಲ್ಲ. ಸೊ ಅದಕ್ಕೋಸ್ಕರನೇ ಈ ಮಾರ್ಕೆಟ್ ಮೈಂಡ್ ಸೆಟ್ ರಿಯಾಲಿಟಿ ಫಸ್ಟ್ ಹೇಳ್ತಿದೀನಿ. ಈ ಟ್ರೇಡಿಂಗ್ ಒಳಗಡೆ 90% ಜನ ಲಾಸ್ ಆಗ್ತಾರೆ. ಯಾಕೆ ಗೊತ್ತಾ? ಒಂಥರ ಡಿಸಿಪ್ಲಿನ್ ಅವ್ರಿಗೆ ಇರಲ್ಲ, ಡಿಸಿಪ್ಲಿನ್ ಫಾಲೋ ಮಾಡಲ್ಲ. ಸುಮ್ನೆ ಎಲ್ಲೋ ಹೋಗೋದು, ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ದಲ್ಲ ಬೈ ಮಾಡೋದು, ಸೆಲ್ ಮಾಡೋದು, ಓವರ್ ಟ್ರೇಡ್ ಮಾಡೋದು, ಫೋಮ್ ಆಗ್ಬಿಟ್ಟಿರ್ತಾವ. ಅಯ್ಯೋ ಇಲ್ಲಿ ಬೈ ಮಾಡ್ಬೇಕಾಯ್ತು, ಅಲ್ಲಿ ಬೈ ಮಾಡ್ಬೇಕಾಯ್ತು, ಆತರ. ಮಾರ್ಕೆಟ್ ಅವ್ರಷ್ಟೇನ್ ಕಷ್ಟ ಇರಲ್ಲ, ಈಸಿ ಇರುತ್ತೆ. ಆದ್ರೆ ಅವ್ರ ಹತ್ರ ಡಿಸಿಪ್ಲಿನ್ ಇರಲ್ಲ, ಒಂಥರ ಕನ್ಸಿಸ್ಟೆನ್ಸಿ ಬರಲ್ಲ ಡಿಸಿಪ್ಲಿನ್ ಇಲ್ಲ ಅಂದ್ರೆ. ಜಾಸ್ತಿ ಹೌದು, ಜಾಸ್ತಿ ಬಿಗಿನರ್ಸ್ ಜಾಸ್ತಿ ಇಂಡಿಕೇಟರ್ ಜಾಸ್ತಿ ಹಾಕತ್ತಾರೆ. ಇಂಡಿಕೇಟರ್ ಮೇಲೆ ಇಂಡಿಕೇಟರ್, ಯಾವ್ದಾವ್ದು ಇಂಡಿಕೇಟರ್ ಹಾಕಿದಿರ್ತಾರೆ. ಇಲ್ಲಿ EMA ಕ್ರಾಸ್ ಆದ್ರೆ ಬೈ ಮಾಡ್ತೀನಿ, EMA ಕ್ರಾಸ್ ಓವರ್ ಆದ್ರೆ ಸೆಲ್ ಮಾಡ್ತೀನಿ, ಆತರ. EMA ಆಗ್ಲಿ ಮ್ಯಾಕ್ಟಿ ಆಗ್ಲಿ ಇವೆಲ್ಲ ಏನಾಗ್ತದೆ ಇಂಡಿಕೇಟರ್ಸ್ ಗಳು, ಮಾರ್ಕೆಟ್ ಮೂವ್ ಆಗೋದ್ಮೇಲೆ ರನ್ ಆಗುತ್ತೆ. ಇದೆಲ್ಲ ಮಾರ್ಕೆಟ್ ಆಲ್ರೆಡಿ ಈ ರೇಂಜ್ ಅಲ್ಲಿ ಇದು EMA ಇಲ್ಲೇ ಇರುತ್ತೆ.
ಮಾರ್ಕೆಟ್ ಆಲ್ರೆಡಿ ಇಲ್ಲಿಂದ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಇ ಎಂ ಎ ಮಾರ್ಕೆಟ್ ಹೋಗಾಗ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಅದಕ್ಕೋಸ್ಕರನೇ ಇಂಡಿಕೇಟರ್ ಬೇಸು ಅಷ್ಟೊಂದು ಸ್ಟಾರ್ಟಿಂಗ್ ಬರೋದು ನಿಜವಲ್ಲ ಅಷ್ಟೇ ಫೀಲ್ ಆಗೋದು. ಇಂಡಿಕೇಟರ್ ಹಾಕೊಳ್ಳೋದು, ಟ್ರೇಡ್ ಮಾಡೋದು, ಇದೇ ಜಸ್ಟ್ ಮೇನ್ ಫಾಲ್ಟ್ ಅಂದ್ರೆ ಇದೆ. ಅದಾದ್ಮೇಲೆ ಇನ್ನೂ ಸ್ವಲ್ಪ ಜನ ಇನ್ನು ಮುಂದುವರೆದ ಭಾಗ ಯಾವುದು ಅಂದ್ರೆ ಯೂಟ್ಯೂಬ್ ಟೆಲಿಗ್ರಾಮ್ ಅಲ್ಲಿ ವಿಡಿಯೋಸ್ ಮಾಡೋದು, ಲೈವ್ ವಿಡಿಯೋಸ್ ಬರ್ತಾರೆ, ಟ್ರೇಡ್ ಕೊಡ್ತಾರೆ ಅಂತ ಸಿಗ್ನಲ್ಸ್ ಫಾಲೋ ಮಾಡೋದು, ಕಾಲ್ಸ್ ಕೇಳೋದು, ಈ ತರ ಸುಮಾರು ಜನ. ಫಸ್ಟ್ನೇದು ಗ್ಯಾಮ್ಲಿಂಗ್ ತರ ನೋಡ್ತಾರೆ. ಸೆಕೆಂಡ್ನೇದು ಇಂಡಿಕೇಟರ್ ಗೊತ್ತಾಗುತ್ತೆ, ಇಂಡಿಕೇಟರ್ ಬಗ್ಗೆ. ಮೂರನೇದು ಯೂಟ್ಯೂಬ್ ನಲ್ಲಿ ಅಥವಾ ಟೆಲಿಗ್ರಾಮ್ ಅಲ್ಲಿ ಸಿಗ್ನಲ್ ಕೊಡ್ತಾರಂತ ಸಿಗ್ನಲ್ ಕಾಲ್ಸ್ ಕೊಡ್ತಾರಂತ ಅವ್ರು ಕೊಟ್ಟಿರೋ ಕಾಲ್ಸ್ ಅಲ್ಲಿ ಇವ್ರು ಬೈ ಮಾಡ್ಕೊಳ್ಳೋದು. ಅವ್ರು ಯಾವ್ದೋ ರೀತಿ ಅವ್ರಿಗೆ ಅಡ್ಜಸ್ಟ್ ಆಗೋ ತರ ಅನಲೈಸ್ ಮಾಡಿರ್ತಾರೆ, ಅವ್ರು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಆಯ್ತಾ? ಇವ್ರು ಏನ್ ಮಾಡ್ತಾರೆ, ಅವ್ರ ಕಾಲ್ಸ್ ನೋಡಿ ಇವರು ಬೈ ಮಾಡ್ತಾರೆ, ಅದ್ರ ರಿಸ್ಕ್ ಮ್ಯಾನೇಜ್ಮೆಂಟ್ ಬರಲ್ಲ. ತಪ್ಪು ಇವರಲ್ಲಿದೆ, ಮಾರ್ಕೆಟ್ ಅಲ್ಲಿ ತಪ್ಪಿಲ್ಲ. ಇವ್ರ ತಪ್ಪಿಂದ ಸುಮಾರು ಜನ 90% ಟ್ರೇಡರ್ಸ್ ಅಂದ್ರೆ ಫೇಲ್ ಆಗಿರೋ ಯಾರು ಅಲ್ಲ, 90% ಟರ್ಡ್ ಆಗಿರೋ ಟ್ರೇಡರ್ಸ್ ಬಿಗಿನರ್ಸ್ಗಳು. ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿರಲ್ಲ, ಯಾರೋ ಕಾಸು ಕೊಡ್ತಾರಂತ ಬೈ ಮಾಡ್ತಾರೆ, ಯಾವ್ದೋ ಲಾಸ್ ಮಾಡ್ಕೊಳ್ತಾರೆ ಏನೋ ಮಾಡಕ್ ಹೋಗಿ. ಪ್ಲಸ್ ಒಂದ್ ಸೆಟಪ್ ಅನ್ನು ಫಾಲೋ ಮಾಡಲ್ಲ ಅವರು. ಅವ್ರಾದ್ರೆ ಒಂದ್ ಸೆಟಪ್ ಅನ್ನೋದು ಇರುತ್ತೆ ಅವರಿಗೆ. ಯಾರೋ ಕಾಸು ಕೊಟ್ಟು ಅವ್ರಿಗೆ ಒಂಥರ ಸೆಟಪ್ ಇರುತ್ತೆ, ಸೆಟಪ್ ಬಂದ್ಮೇಲೆ ಅವ್ರು ಕಾಸು ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ಏನಾಗಬೇಕು ಅಂತ ಹೇಳಲ್ಲ, ಅವ್ರೆ ಮುಂದೆ ಏನಾಗುತ್ತೆ ಅಂತ ಹೇಳಲ್ಲ. ಬೈ ಮಾಡಿ ಟಾರ್ಗೆಟ್ ಸ್ಟಾಪ್ ಸಿಟಿ ಅಂತ ಅಂತಾರೆ. ಆದ್ರೆ ಅದರಿಂದ ಲಾಜಿಕ್ ನಿಮಗೆ ಗೊತ್ತಿರಲ್ಲ, ಯಾಕೆ ಅವ್ರು ಹೇಳ್ತವ್ರೆ. ನೀವು ಕಲಿಯೋ ಇಂಟ್ರೆಸ್ಟ್ ಇರುತ್ತೆ, ಆದ್ರೂ ಅವ್ರು ಲಾಜಿಕ್ ಬಿಟ್ಕೊಡಲ್ಲ. ಅದಕ್ಕೋಸ್ಕರನೇ ಈ ಕೋರ್ಸ್ ಲಾಂಚ್ ಮಾಡಿರೋದು. ಒಂಥರ ಡಿಸಿಪ್ಲಿನ್ ಆಗಿ ಒಂದೇ ಒಂದು ಸೆಟಪ್ ಅಲ್ಲಿ ಟ್ರೇಡ್ ಮಾಡ್ಕೊಂಡಿದ್ರೆ ಮಾತ್ರ ಈ ಮಾರ್ಕೆಟ್ ಅಲ್ಲಿ ಉಳಿಯಕ್ ಸಾಧ್ಯ. ಒಂಥರ ಸರ್ವೆ ಮಾಡೋದಿತ್ತಲ್ಲ ಮಾರ್ಕೆಟ್ ಅಲ್ಲಿ, ತುಂಬಾ ಕಷ್ಟ. ಡಿಸಿಪ್ಲಿನ್ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಅದಕ್ಕೋಸ್ಕರ ಒಂದು ಸಿಸ್ಟಮ್ ಅಥವಾ ಒಂದು ಸೆಟಪ್ ಅಲ್ಲಿ ಮಾಸ್ಟರ್ ಆಗೋದು ಬೆಟರ್ ಆಗುತ್ತೆ. ಇನ್ನು ಇವಾಗ ಯಾವ್ದೋ ಒಂದು ಪ್ರೈಸ್ ಆಕ್ಷನ್ ಕಲಿತೀರಾ, ಸಪೋರ್ಟ್ ಆಕ್ಷನ್ ಕಲಿತೀರಾ, ಇಂಡಿಕೇಟರ್ ಕಲ್ಕೊತೀರಾ, ಐ ಸಿ ಡಿ ಕಲ್ಕೊಳ್ತೀರಾ, ಎಸ್ ಎಂ ಸಿ ಕಲಿಯೋತೀರಾ, ಅದು ಹೋಗ್ತೀರಾ, ಡ್ರಾಮಾಸ್ ಹೋಗ್ತೀರಾ, ಗ್ರೇ ಬಾಕ್ಸ್ ಅಂತ ಹೋಗ್ತೀರಾ. ಇದೆಲ್ಲ ಮಾಡಾದ್ಮೇಲೆ ಇಷ್ಟೆಲ್ಲ ಮಾಡೋದ ಯಾವ್ದಾರ ಒಂದು ಸೆಟಪ್ ಅಲ್ಲಿ ಡಿಸಿಪ್ಲಿನ್ ಆಗಿ ಆ ಸೆಟಪ್ ಅಲ್ಲಿ ನೀವು ಟ್ರೇಡ್ ಮಾಡಕ್ ಕಲ್ತ್ರೆ ಅದು ಬೆಟರ್ ಆಗುತ್ತೆ. ಇನ್ನು ಎಲ್ಲಾದು ವರ್ಕ್ ಆಗಲ್ಲ ಅಂತಾನಿಲ್ಲ, ಎಲ್ಲಾದು ವರ್ಕ್ ಆಗುತ್ತೆ. ಆದ್ರೆ ನಿಮ್ ಮೈಂಡ್ ಸೆಟ್ ವರ್ಕ್ ಆಗ್ಬೇಕಷ್ಟೇ. ಆಯ್ತಾ? ಇವು ಸುಮ್ನೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಐ ಸಿ ಟಿಲಿ ಬೈಯಿಂಗ್ ಇರುತ್ತೆ, ಸಪೋರ್ಟ್ ಎಸೆನ್ಷಿಯಲಿ ಸೆಲ್ಲಿಂಗ್ ಇರುತ್ತೆ. ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಅದ್ ಬಿಟ್ರೆ ಆಮೇಲೆ ಇ ಎಂ ಐ ತಗೋತೀರಾ, ಇ ಎಂ ಐ ಆಗ್ಲಿ ಇಂಡಿಕೇಟರ್ ತಗೋತೀರಾ, ಇಂಡಿಕೇಟರ್ ಬೈ ಬಂತು, ಐ ಸಿ ಟಿ ಬೈ ಬಂತು ಅಂದ್ರೆ ಬೈ ಮಾಡ್ತೀರಾ. ಸ್ಟಾರ್ಟಿಂಗ್ ಮಾಡೋ ಜನಗಳೇ ಇದು. ಯಾಕೆ ಅಂದ್ರೆ ಪೂರ್ತಿ ಫುಲ್ ಕಲ್ತಿರಲ್ಲ. ಒಂದು ಕಾನ್ಸೆಪ್ಟ್ ನ ಕಲಿಬೇಕು ಅಂದ್ರೆ ನೀವು ಪೂರ್ತಿ ಕಲಿಬೇಕಾಗತ್ತೆ. ಇಲ್ಲ ಅಂದ್ರೆ ಅದು ವರ್ಕ್ ಆಗಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಎಲ್ಲಾದು ವರ್ಕ್ ಆಗುತ್ತೆ, ಅದ್ರ ನಿಮ್ ಮೈಂಡ್ ಸೆಟ್ ವರ್ಕ್ ಆಗಿರಲ್ಲ ಅಷ್ಟೇ ಅದ್ರಲ್ಲಿ. ಅದಕ್ಕೋಸ್ಕರನೇ ಈ 3 ಮಂತ್ಸ್ ನಾನು ಐ ಸಿ ಟಿ ಬಗ್ಗೆನೇ ಹೇಳೋದು. ನಾನು ಬೇರೆ ಯಾವ್ದು ನಂಗೆ ಹೇಳೋದಿಲ್ಲ. ಯಾಕೆಂದ್ರೆ ನನಗೆ ವರ್ಕ್ ಆಗೋ ಸ್ಟ್ರಾಟಜಿಗಳು ಇವು. ನನಗೆ ವರ್ಕ್ ಆಗುತ್ತೆ ಅಂದ್ರೆ ನಿಮಗೂ ವರ್ಕ್ ಆಗ್ಲೇಬೇಕು. ಆಯ್ತಾ? ಒಂದೇ ಒಂದು ಸೆಟಪ್ ಅಲ್ಲಿ ಕಲಿತೀರ ಅಂದ್ರೆ ಒಂದಲ್ಲೇ ಕಲಿಬೇಕಾಗುತ್ತೆ. ಎಲ್ಲಾದ್ರೂ ಕಲ್ಕೊಂಡು ನಿಮ್ಮ ಮೈಂಡ್ ಸೆಟ್ ನ ನೀವೇ ಒಂಥರ ಆ, ಎಲ್ಲದೂ ಗುಡ್ ಹಾಕಂದ್ಮೇಲೆ ಅದು ಮೈಂಡ್ ಹಾಕಿ ಬರಲ್ಲ, ಕಸ ಆಗಿರುತ್ತೆ ಅದು ಫಸ್ಟ್. ಯಾವ್ದಾರ ಒಂದು ಸ್ಟ್ರಾಟಜಿ ನೀಟಾಗಿ ಕಲಿಬೇಕಷ್ಟೇ ನೀವು. ಆಯ್ತಾ? ಈ ಮಾರ್ಕೆಟ್ ಅಂದ್ರೆ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಜಾಸ್ತಿ ಹೇಳಲ್ಲ ಇವತ್ತು. ಒಂದ್ ಸ್ವಲ್ಪ ಬೇಸಿಕ್ ಇಂದ ಹೇಳಿರ್ತೀನಿ. ನಾಳೆಯಿಂದ ಇನ್ನೊಂದ್ ಸ್ವಲ್ಪ ಜಾಸ್ತಿ ನೀವು ಟೈಮ್ ಕೊಡ್ಬೇಕಾಗುತ್ತೆ. ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ತರ ಮೂವ್ ಆಗುತ್ತೆ ಅಂದ್ರೆ ಯಾವಾಗ್ಲೂ ಅಷ್ಟೇ. ಇಲ್ಲಿದೆ ನೋಡಿ, ಇವೆಲ್ಲ ಕ್ಯಾಂಡಲ್ಸ್ಗಳು. ಕೆಲವು ಮೂವ್ಮೆಂಟ್ ಆಗ್ಬೇಕು ಅಂದ್ರೆ ಯಾವಾಗ್ಲೂ ಹಿಂಗೆ ಸ್ಟ್ರೈಟ್ ಫಾಲ್ ಆಗಲ್ಲ. ಏನಾಗುತ್ತೆ, ಅಪ್ ಮೂವ್ ಆಗಿದ್ದು ಡೌನ್ ಮೂವ್ ಆಗುತ್ತೆ, ಈ ತರ ಇದೇ ತರ ಮೂವ್ ಆಗುತ್ತೆ ಯಾವಾಗ್ಲೂ ಅಷ್ಟೇ. ಡೈರೆಕ್ಟ್ ಹಿಂಗೆ ಈ ತರ ಫಾಲ್ ಆಗೋದು, ಈ ತರ ಇದು ಹೋಗೋದು, ಈ ತರ ಗೆಳಿ ಬರೋದು ಆ ತರ ಆಗಲ್ಲ. ಯಾವಾಗ್ಲೂ ಅಷ್ಟೇ ಒಂಥರ ಜಿಗ್ಜಾಗ್ ತರನೇ ಹೋಗುತ್ತೆ ಮಾರ್ಕೆಟ್.
ಅದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇವತ್ತು ಹಾಕಿದ ತಕ್ಷಣ ಅವು ನಾಳೆ ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ, ಆ ಥರದ್ದು ಏನಿಲ್ಲ. ನಿಮ್ಮ ರಿಸ್ಕ್ ಮೇಲೆ ತಕ್ಕಂಗೆ ನಿಮ್ಗೆ ರಿವಾರ್ಡ್ ಸಿಗುತ್ತೆ. ಆಯ್ತಾ? ಉದಾಹರಣೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಮೂರೇ ಟ್ರೆಂಡ್ ಇರುತ್ತೆ. ಒಂದು ಅಪ್ ಟ್ರೆಂಡ್ ಅಂತ, ಡೌನ್ ಟ್ರೆಂಡ್ ಅಂತ, ಅದಾದ್ಮೇಲೆ ಸೈಡ್ ವೇಸ್ ಅಂತ, ರೇಂಜ್ ಅಂತ. ಅಪ್ ಟ್ರೆಂಡ್ ಅಲ್ಲಿ ಹೈಯರ್ ಐ ಮತ್ತೆ ಹೈಯರ್ ಲೋ ಬರುತ್ತೆ. ಯಾವ ತರ ಅಂದ್ರೆ ಇಲ್ಲೊಂದು ಲೋ ಮಾಡಿದ್ದು ಹಿಂಗೆ ಜಿಗ್ಜಾಗ್ ತರ ಮೂವ್ ಆಗುತ್ತಲ್ವಾ, ಜಿಗ್ಜಾಗ್ ತರ ಮೂವ್ ಆಗೋದು ಒಂದು ಐ ಮಾಡುತ್ತೆ, ಅದಾದ್ಮೇಲೆ ಲೋ ಮಾಡುತ್ತೆ, ಈ ಐನ ಬ್ರೇಕ್ ಮಾಡಿ ಇನ್ನೊಂದು ಐ ಮಾಡುತ್ತೆ, ಈ ಲೋ ಮಾಡುತ್ತೆ. ಇದಕ್ಕೆ ಏನಂತಾರೆ, ಅಪ್ ಟ್ರೆಂಡ್ ಅಂತ ಕರೀತಾರೆ. ಆಯ್ತಾ? ಇಲ್ಲಿ ನೋಡ್ರಿ, ಹೈಯರ್ ಐ ಆಗುತ್ತೆ, ಇದು ಟಾಪ್ ಅಲ್ಲಿ ಇರೋದು. ಡೌನ್ ಅಲ್ಲಿ ಇರೋದು ಹೈಯರ್ ಲೋ ಆಗುತ್ತೆ. ಹೈಯರ್ ಐ ಆಗುತ್ತೆ, ಹೈಯರ್ ಲೋ ಆಗುತ್ತೆ, ಸೇಮ್ ಹೈಯರ್ ಐ ಆಗುತ್ತೆ. ಇದು ಅಪ್ ಟ್ರೆಂಡ್ ಆಯ್ತು. ಅಪ್ ಟ್ರೆಂಡ್ ಬಂದಾಗ ಏನಾಗುತ್ತೆ, ಹೈಯರ್ ಐ ಮತ್ತೆ ಹೈಯರ್ ಲೋ ಇರುತ್ತೆ. ಹೈಯರ್ ಲೈ ಮತ್ತೆ ಹೈಯರ್ ಲೋ ಇದ್ದಾಗ ಆ ಟ್ರೆಂಡ್ ಅಪ್ ಟ್ರೆಂಡ್ ಆಗಿರುತ್ತೆ. ಅದೇ ತರ ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಐ ಮತ್ತೆ ಲೋವರ್ ಲೋ ಆಗ್ತಿರುತ್ತೆ. ವಿಷಯಗಳು ತುಂಬಾ ಸಿಂಪಲ್ ಆಗಿದಾವೆ ಅಷ್ಟೇ, ನೀವು ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ. ಇದು ಬೇಸಿಕ್ ಅಷ್ಟೇ. ಇದು ಈ ಟಾಪಿಕ್ ಬಂದ್ಮೇಲೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಲೋವರ್ ಐ ಆಗುತ್ತೆ, ಇದು ಡೌನ್ ಟ್ರೆಂಡ್ ಆಗುತ್ತಲ್ವಾ, ಅದಕ್ಕೋಸ್ಕರ ಲೋವರ್ ಲೋ ಆಗುತ್ತೆ. ಇಲ್ಲಿ ಲೋವರ್ ಐ ಮಾಡಿದ್ದು ಈ ಕಡೆ ಲೋವರ್ ಲೋ ಮಾಡ್ತಿರುತ್ತೆ. ಇದು ಡೌನ್ ಟ್ರೆಂಡ್ ಮತ್ತೆ ಅಪ್ ಟ್ರೆಂಡ್ ಆಯ್ತು. ಇದು ಅಪ್ ಟ್ರೆಂಡ್ ಆಯ್ತು. ಅಪ್ ಟ್ರೆಂಡ್ ಅಂದ್ರೆ ಏನೇನು ಇಟ್ಕೊಂಡಿರ್ಬೇಕು, ಹೈಯರ್ ಐ ಆಗ್ತಿರುತ್ತೆ ಮತ್ತೆ ಹೈಯರ್ ಲೋ ಆಗ್ತಿರುತ್ತೆ. ಅದೇ ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಐ ಆಗ್ತಿರುತ್ತೆ, ಲೋವರ್ ಲೋ ಆಗ್ತಿರುತ್ತೆ. ಆಯ್ತಾ? ಸೈಡ್ ವೈಸ್ ಅಲ್ಲಿ ಯಾವ ತರ ಮೂವ್ ಆಗುತ್ತೆ, ಅಥವಾ ರೇಂಜ್ ಅಲ್ಲಿ ಯಾವ ತರ ಮೂವ್ ಆಗುತ್ತೆ, ಹೈಯರ್ ಐನು ಮಾಡಲ್ಲ, ಹೈಯರ್ ಲೋನು ಮಾಡಲ್ಲ, ಲೋವರ್ ಲೋನು ಮಾಡಲ್ಲ, ಲೋವರ್ ಐನು ಮಾಡಲ್ಲ. ಇದೇ ರೇಂಜ್ ಅಲ್ಲಿ ಇರುತ್ತೆ, ಅವತ್ತು ಮಾರ್ಕೆಟ್ ಎಲ್ಲೂ ಹೋಗಿರಲ್ಲ. ಇದಕ್ಕೆ ಸೈಡ್ ವೇಸ್ ಅಂತ ಕರೀತಾರೆ. ಒಂದು ಅಪ್ ಟ್ರೆಂಡ್ ಆಯ್ತು, ಒಂದೊಂದು ಡೌನ್ ಟ್ರೆಂಡ್ ಆಯ್ತು, ಇನ್ನೊಂದು ಸೈಡ್ ವೇಸ್ ಆಗುತ್ತೆ ಅಥವಾ ಇಲ್ಲೇ ರೇಂಜ್ ಆಗುತ್ತೆ. ಈ ಮಾರ್ಕೆಟ್ ಅಲ್ಲಿ ಮೂರು ನಡೆಯೋದು, ಇದೇ ಮೂರು ನಡೆಯೋದು. ಈ ಮೂರು ಬಿಟ್ಟು ಬೇರೆ ಏನು ನಡೆಯಲ್ಲ. ಆಯ್ತಾ? ಇದು ಬೇಸಿಕ್. ನೀವು ಸ್ಟಾರ್ಟಿಂಗ್ ಫಸ್ಟ್ ಡೇನೆ ಜಾಸ್ತಿ ಏನು ಹೇಳಲ್ಲ ಇವತ್ತ. ಯಾಕೆಂದ್ರೆ ಇವತ್ತೇ ಜಾಸ್ತಿ ಹೇಳಿದ್ರೆ ಕನ್ಫ್ಯೂಸ್ ಆಗ್ತೀರಾ. ಆಮೇಲೆ ಇವತ್ತೇ ಟಾಪಿಕ್ ಶುರು ಮಾಡ್ಬೋದಿಲ್ಲ ಅಂತಲ್ಲ, ಇವತ್ತೇ ಟಾಪಿಕ್ ಪೂರ್ತಿ ಟಾಪಿಕ್ ಶುರು ಮಾಡಿದಾಗ ಏನಾಗುತ್ತೆ, ಸ್ಟಾರ್ಟಿಂಗ್ ಏನು ಗೊತ್ತಿರಲ್ಲ. ಟಾಪಿಕ್ ಶುರು ಮಾಡಿದಾಗ ಒಂಥರ ಫೀಲ್ ಸಿಗಲ್ಲ ಅದು. ಅಂದ್ರೆ ಅರ್ಥ ಆಗೋದು ಕಮ್ಮಿ ಇರುತ್ತೆ. ಎಲ್ಲಾರು ಐಕ್ಯೂಗಳು ಹಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲಲ್ವಾ. ಸೊ ಅದಕ್ಕೋಸ್ಕರನೇ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ಬೆಟರ್ ಅಂದ್ರೆ ನಾವು ಬೇಸಿಕ್ ಇಂದ ಹೋಗ್ತೀವಲ್ಲ, ಅದೇ ಬೆಟರ್. ಇನ್ನು ಈ ಕಡೆ ಫೌಂಡೇಶನ್ ನೀಟಾಗಿ ಆಗ್ಲಿಲ್ಲ ಅಂತಂದ್ರೆ ಮನೆ ಕರೆಕ್ಟಾಗಿ ಹೊಡಿಯಲ್ಲ. ಸೊ ಅದಕ್ಕೋಸ್ಕರ ಈ ತರ ಕಾಮನ್ ಇವೆಲ್ಲ ಸಿಂಪಲ್ಗಳು ಇವೆಲ್ಲ, ಇವರು ನೀಟಾಗಿ ನೀವು ತಿಳ್ಕೊಳ್ಬೇಕಾಗುತ್ತೆ. ಆದ್ರೆ ಇವ್ರು ಹಿಡ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ. ಇದನ್ನ ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಇಷ್ಟು ಕಲ್ತ್ಬಿಟ್ಟು ಟ್ರೇಡ್ ಮಾಡೋಕ್ಕಾಗಲ್ಲ. ಟ್ರೇಡ್ ಮಾಡಕ್ಕೆ ಇವೆಲ್ಲ ಒಂದು ಸ್ವಲ್ಪ ನೀವು ಕಲಿಲೇಬೇಕಾಗುತ್ತೆ. ಆಯ್ತಾ? ಟ್ರೆಂಡು ಮತ್ತೆ ರೇಂಜ್ ಅಂತ ಹೇಳಿದಲ್ಲ, ಟ್ರೆಂಡು ಅಂದ್ರೆ ಅಷ್ಟೇ ಎರಡು, ಡೌನ್ ಟ್ರೆಂಡು ಮತ್ತೆ ಅಪ್ ಟ್ರೆಂಡ್ ಎರಡೇ ಇರುತ್ತೆ. ಬುಲ್ಲಿಶ್ ವ್ಯೂ ಸಿಗುತ್ತೆ, ಬೇರಿಶ್ ವ್ಯೂ ಸಿಗುತ್ತೆ. ಆಯ್ತಾ? ಇನ್ನು ರೇಂಜ್ ಅಂತಂದ್ರೆ ಅಲ್ಲೇ ಉಳ್ಕೊಂಡಿರುತ್ತೆ, ಎಲ್ಲೂ ಹೋಗಲ್ಲ. ಬುಲ್ಲಿಶ್ ವ್ಯೂ ಆಗುತ್ತೆ, ಇದು ಬೇರಿಶ್ ವ್ಯೂ ಆಗುತ್ತೆ. ರೇಂಜ್ ಆದ್ರೆ ಇಲ್ಲೇ ಇರುತ್ತೆ, ಎಲ್ಲೂ ಹೋಗಿರಲ್ಲ. ಆಯ್ತಾ? ಸೈಡ್ ವೇಸ್ ಆಗಿರುತ್ತೆ ಅದು. ರೇಂಜಿಗೆ ಇನ್ನೊಂದು ಹೆಸರು ಸೈಡ್ ವೇಸ್. ಮಾರ್ಕೆಟ್ ಯಾವಾಗ್ಲೂ ಬಿಗ್ ಪ್ಲೇಯರ್ಸ್ ಇರುತ್ತೆ. ಆಯ್ತಾ? ಅವ್ರ ಬಿಗ್ ಪ್ಲೇಯರ್ಸ್ ಗಳು ಯಾರು ಅಲ್ಲ, FIS ಮತ್ತೆ DIS ಅಂತ ಇರ್ತಾರೆ ನೋಡಿ, ಅದು ದೊಡ್ಡ ದೊಡ್ಡ ಬ್ಯಾಂಕ್ ಗಳಾಗ್ಲಿ ಇನ್ಸ್ಟಿಟ್ಯೂಟ್ ಗಳಾಗ್ಲಿ ಇರ್ತಾವಲ್ವಾ, ಇವರ ಸೆಂಟರ್ ಅಲ್ಲಿ ರಿಟೇಲ್ಸ್ ಗಳು ಸಿಗಾಕೊಂಡು ಆಲ್ಮೋಸ್ಟ್ ಆಲ್ ಇವ್ರ ಕೈಯಲ್ಲಿ ಸಿಗಾಕಂದೆ ಸ್ಟಾಪ್ ಲಾಸ್ ಜಾಸ್ತಿ ಉಂಟಾಗೋದು. ಆಯ್ತಾ? ಅದು ಯಾವ ತರ ಆಗ್ಬಾರ್ದು, ಬಿಗ್ ಪ್ಲೇಯರ್ಸ್ ಎಲ್ಲಿ ಎಂಟ್ರಿ ಕೊಡ್ತಾರೆ, ಎಲ್ಲಿ ಎಕ್ಸಿಟ್ ಆಗ್ತಾರೆ, ಅವನ್ನೆಲ್ಲ ತಿಳಿಸ್ಕೊಡಕ್ಕೆ ಈ ಕೋರ್ಸ್ ಲಾಂಚ್ ಮಾಡಿರೋದು ನಾನು. ಆಯ್ತಾ? ಓಕೆ. ಓಕೆ.
ಈಗ ಟೈಮ್ ಫ್ರೇಮಿಗೆ ಬರ್ತೀನಿ. ಹೈಯರ್ ಐ ಮತ್ತೆ ಲೋ, ಲೋವರ್ ಐ ಮತ್ತೆ ಲೋವರ್ ಲೋ ಅರ್ಥ ಆಯ್ತಲ್ವಾ? ಅದೇ ರೀತಿ ಟೈಮ್ ಫ್ರೇಮಿಗೆ ಬರ್ತೀನಿ ಈಗ. ಹೈಯರ್ ಐ ಮತ್ತೆ ಹೈಯರ್ ಲೋ ಆಗ್ತಿರ್ಬೇಕಾದ್ರೆ ಅಪ್ ಟ್ರೆಂಡ್ ಅಂತ ಅಷ್ಟೇ. ಲೋವರ್ ಐ ಮತ್ತೆ ಲೋವರ್ ಲೋ ಆಗ್ತಿರ್ಬೇಕಾದ್ರೆ ಡೌನ್ ಟ್ರೆಂಡ್ ಅಂತ. ಆಯ್ತಾ? ಒಂದ್ ನಿಮಿಷ. ಟೈಮ್ ಫ್ರೇಮ್ ಅಲ್ಲಿ ಹೈಯರ್ ಟೈಮ್ ಫ್ರೇಮ್ ಮತ್ತೆ ಲೋವರ್ ಟೈಮ್ ಫ್ರೇಮ್ ಅಂತ ಎರಡು ಬಂದಿರ್ತವೆ. ಹೈಯರ್ ಟೈಮ್ ಫ್ರೇಮ್ ಅಂದ್ರೆ ಜಾಸ್ತಿ ಟೈಮು, ಅಂದ್ರೆ ಒನ್ ಡೇ ಆಗ್ಲಿ, 4 ಅವರ್ ಆಗ್ಲಿ, 1 ಅವರ್ ಆಗ್ಲಿ, ಇವೆಲ್ಲ ಹೈಯರ್ ಟೈಮ್ ಫ್ರೇಮ್. ಲೋವರ್ ಟೈಮ್ ಫ್ರೇಮ್ ಅಂದ್ರೆ 5 ಮಿನಿಟ್ ಆಗ್ಲಿ, 50 ಮಿನಿಟ್ ಆಗ್ಲಿ, 1 ಮಿನಿಟ್ ಆಗ್ಲಿ, ಇವೆಲ್ಲ ಲೋವರ್ ಟೈಮ್ ಫ್ರೇಮ್. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಒಂಥರ ಆ, ದಾರಿ ತೋರಿಸುತ್ತೆ, ನಿಮ್ಗೊಂದು ರೋಡ್ ಮ್ಯಾಪ್ ಸಿಗುತ್ತೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ. ಅದೇ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಎಂಟ್ರಿ ಗೇಟ್ ಸಿಗುತ್ತೆ. ಅಂದ್ರೆ ಹೈಯರ್ ಟೈಮ್ ಫ್ರೇಮ್ ನಿಮಗೆ ಒಂದು ದಾರಿನ ತೋರಿಸ್ಕೊಡುತ್ತೆ, ಇಲ್ಲೇ ಹೋಗ್ಬೇಕು ಅಂತ. ಲೋವರ್ ಟೈಮ್ ಫ್ರೇಮ್ ಏನ್ ಮಾಡುತ್ತೆ, ನಿಮಗೊಂದು ರೂಲ್ಸ್ ಕೊಡುತ್ತೆ, ಇಲ್ಲಿಂದ ನೀವು ಎಂಟರ್ ಆಗ್ಬೇಕು ಅಂತ. ಆಯ್ತಾ? ಯಾವಾಗ್ಲೂ ಅಷ್ಟೇ, ಹೈಯರ್ ಟೈಮ್ ಫ್ರೇಮ್ ಡೈರೆಕ್ಷನ್ ಆದ್ರೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಎಂಟರ್ ತಗೊಳ್ಬೇಕಾಗುತ್ತೆ. ಆದ್ರೆ ಬಿಗಿನರ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ 1 ಮಿನಿಟ್ ಡೈರೆಕ್ಷನ್ ಆಗಿರ್ತಾರೆ. 1 ಮಿನಿಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಡೈರೆಕ್ಷನ್ ನೀಟಾಗಿ ಗೊತ್ತಾಗಲ್ಲ. ಯಾಕೆ ಅವರು 1 ಮಿನಿಟ್ ಅಲ್ಲಿ ಯಾವ ತರ ಟ್ರೈ ಮಾಡ್ತಾರೆ ಅಂದ್ರೆ, ಯಾವ್ದೋ ಒಂದು 4-5 ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಬಿದ್ದಿದ್ರೆ 5ನೇ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗುತ್ತೆ ತಕ್ಷಣ ಅವು ಬೈ ಮಾಡ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾರೆ, ಸುಮಾರು ಜನ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿರಲ್ಲ. ಡೈರೆಕ್ಷನ್ ನೋಡ್ಬೇಕು ಅಂದ್ರೆ ಹೈಯರ್ ಟೈಮ್ ಫ್ರೇಮ್ ನೋಡ್ಬೇಕಾಗುತ್ತೆ. ಅವ್ರ ಹೈಯರ್ ಟೈಮ್ ಫ್ರೇಮ್ ಫಸ್ಟ್ ನೋಡಿರಲ್ಲ. ಆಯ್ತಾ? ಡೈರೆಕ್ಟ್ ಲೋವರ್ ಟೈಮ್ ಫ್ರೇಮಿಗೆ ಎಂಟರ್ ಆದಾಗ ಏನಾಗುತ್ತೆ, ಡೈರೆಕ್ಷನ್ ಗೊತ್ತಿಲ್ದಲೆ, ದಾರಿ ಗೊತ್ತಿಲ್ದಲೆ ಎಂಟ್ರಿ ಮಾಡ್ದಂಗಾಗುತ್ತೆ. ಈಗ ನಾವೊಂದು ಆ, ಯಾವ್ದಾರ ಒಂದು ಊರಿಗೆ ಹೋಗ್ಬೇಕು ಅಂತಂದ್ರೆ, ಯಾವ್ದಾರ ಪ್ಲೇಸಿಗೆ ಹೋಗ್ಬೇಕು ಅಂದ್ರೆ ತನಗಾದ ದಾರಿಲಿ ಹೋಗ್ಬೇಕಾಗುತ್ತೆ. ಆ ದಾರಿ ಹೈಯರ್ ಟೈಮ್ ಫ್ರೇಮ್ ತೋರಿಸ್ಕೊಟ್ರೆ ಲೋವರ್ ಟೈಮ್ ಫ್ರೇಮು ಅಲ್ಲಿ ದಾರಿ ತೋರಿಸುತ್ತೆ. ಇವು ದಾರಿನೇ ನೋಡ್ದಲೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಎಂಟ್ರಿ ಮಾಡ್ತೀವಿ ಅಂತಂದ್ರೆ ಕಷ್ಟ ಆಗುತ್ತೆ. ಆಯ್ತಾ? ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಯಾರಾದ್ರೂ ನೀವೇನು ನೋಡ್ತಿದ್ರೆ ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆ ಅಂದ್ರೆ ಡೈರೆಕ್ಷನ್ ಗೊತ್ತಾಗಲ್ಲ ಫಸ್ಟ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ. 1 ಮಿನಿಟ್ ಅಲ್ಲಿ ಅಷ್ಟೊಂದು ಟ್ರೈ ಮಾಡ್ತಾರಂದ್ರೆ ಅಷ್ಟೊಂದು ಫೋಕಸ್ 1 ಮಿನಿಟ್ ಅಲ್ಲಿ ಚಾರ್ಟ್ ಅಲ್ಲಿ ಅಷ್ಟೊಂದು ಫೋಕಸ್ ಸಿಗಲ್ಲ. ಯಾಕೆ ಅಂದ್ರೆ ಡೈರೆಕ್ಷನ್ ಗೊತ್ತಾಗಲ್ಲ ಫಸ್ಟ್. ಮೇನ್ ಪಾಯಿಂಟ್ ಡೈರೆಕ್ಷನ್. ಡೈರೆಕ್ಷನ್ ಗೊತ್ತಿಲ್ಲ ಅಂದ್ರೆ ಯಾವ ತರ ಟ್ರೇಡ್ ಮಾಡಕ್ ಆಗುತ್ತೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ? ಅದಕ್ಕೋಸ್ಕರ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಆಗ್ಲಿ 1 ಮಿನಿಟ್ ಅಲ್ಲಿ ಆಗ್ಲಿ ಟ್ರೇಡ್ ಮಾಡಕ್ ಹೋಗ್ಬೇಡಿ ಫಸ್ಟ್. ಇಲ್ಲ ಅಂದ್ರೆ 2 ಮಂತ್ಸ್ ಕಲಿಯೋ ತನಕನು ಟ್ರೇಡ್ ಮಾಡ್ಬಿಡಿ. ಆಯ್ತಾ? ಬೆಸ್ಟ್ ಟೈಮ್ ಫ್ರೇಮ್ ಅಂತ ಅಂದ್ರೆ ಬಿಗಿನರ್ಸ್ ಗಳಿಗೆ 5 ಮಿನಿಟ್ 50 ಮಿನಿಟ್ ಅಲ್ಲಿ ಚಾರ್ಟ್ ನೋಡಿ ಸಾಕು, ಬೇರೆ ಏನು ಮಾಡ್ಬಿಡಿ. ಟ್ರೇಡ್ ಪಂಚೆ ಮಾಡ್ಬೇಕು, 2 ತಿಂಗಳಲ್ಲಿ ಏನೋ ದುಡ್ಡು ಮಾಡ್ಕೊ ಹೋಗ್ಬೇಕು, 3 ತಿಂಗಳಲ್ಲಿ ಅಂತ ಏನಿಲ್ಲ. ಫಸ್ಟ್ ಚಾರ್ಟ್ ನ ನೋಡೋದ 5 ಮಿನಿಟ್ 50 ಮಿನಿಟ್ ಶಿಫ್ಟ್ ಆಗಿವೆ, ಏನಾದ್ರು 1 ಮಿನಿಟ್ ಅಲ್ಲಿ ನೋಡ್ತಾ ಇದ್ದಾರೆ ಚಾರ್ಟ್ ಅಲ್ಲಿ ಆಗೋ ಮೂವ್ಮೆಂಟ್ ನೋಡ್ತಾರೆ. ನಾನು ಏನಾದ್ರು ಇವತ್ತು ಒಂದ್ ದಿವಸ ಟೀಚ್ ಮಾಡ್ತೀನಲ್ವಾ, ಆ ಟೀಚಿಂಗ್ ನ 5 ಮಿನಿಟ್ 50 ಮಿನಿಟ್ ಅಲ್ಲಿ ಅಪ್ಲೈ ಮಾಡಿ. ಯಾವ್ಯಾವ ಟೈಮ್ ಫ್ರೇಮ್ ಅಂತ ಆ ಕ್ಲಾಸಲ್ಲಿ ಹೇಳ್ತೀನಿ. ಆ ಕ್ಲಾಸಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡೋದಿಲ್ಲ ಅಂದ್ರೆ ನಿಮಗೆ ಸಕ್ಸಸ್ ಸಿಗಲ್ಲ ಟ್ರೇಡಿಂಗ್ ಅಲ್ಲಿ. ಆಯ್ತಾ? ನಾನು ಹೇಳಕೊಟ್ಟಿರೋ ವಿಷಯಗಳು ICT ಕಾನ್ಸೆಪ್ಟ್ ಅಲ್ಲಿ ತುಂಬಾ ಕ್ರಿಟಿಕಲ್ ಇರ್ತವೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ನೀವು ಪ್ರಾಕ್ಟೀಸ್ ಮಾಡಲ್ಲ ಇವತ್ತು, ಪ್ರಾಕ್ಟೀಸ್ ಇವತ್ತು ಮಾಡಲ್ಲ, ನಾಡ್ದು ಮಾಡ್ತೀನಿ, ಆಚೆ ನಾಡ್ದು ಮಾಡ್ತೀನಿ ಅಂದ್ರೆ ಅದು ಮತ್ತೆ ನಾಳೆ ಆಚೆ ನೋಡೋಳಿಕೆ ಅದು ಮರ್ತೋಗಿರುತ್ತೆ. ಆಯ್ತಾ? ಅದಕ್ಕೋಸ್ಕರನೇ ಅವತ್ತಿನ ಕ್ಲಾಸ್ಗಳು ಅವತ್ತೇ ನೀವು ಒಂದ್ಸಲ ರಿವರ್ಸ್ ಮಾಡಿದ್ರೆ, ಅವತ್ತೇ ಒಂದ್ಸತಿ ಪ್ರಾಕ್ಟೀಸ್ ಮಾಡಿದ್ರೆ, ಇಲ್ಲ ಯಾವ್ದಾದ್ರು ನೋಟ್ರಲ್ಲಿ ಬರ್ದ್ಬಿಟ್ಟು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿದ್ರು ಆಗುತ್ತೆ. ಆಯ್ತಾ? ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿಮಗೆ ಬಿಗಿನರ್ಸ್ ಗಳಿಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲು ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದ್ರಲ್ಲಿ ಫಸ್ಟ್ ನೀವು ಮಾಸ್ಟರ್ ಆಗಿ. ಟ್ರೇಡಿಂಗ್ ಅಲ್ಲಿ ಮಾಸ್ಟರ್ ಆಗೋಕ್ಕಿಂತ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಸ್ಟರ್ ಆಗ್ಬೇಕಾಗತ್ತೆ. ಯಾಕೆಂದ್ರೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಪ್ರಾಫಿಟ್ಗಿಂತ ಇಂಪಾರ್ಟೆಂಟ್. ಆಯ್ತಾ? ನೀವು ಮಾಡೋ ಪ್ರಾಫಿಟ್ಗಿಂತ ನಿಮ್ಮ ಕ್ಯಾಪಿಟಲ್ ಇದೆಯಲ್ಲ ಅದೇ ತುಂಬಾ ಇಂಪಾರ್ಟೆಂಟ್. ನೀವು ಕ್ಯಾಪಿಟಲ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೇಬೇಕಾಗುತ್ತೆ ಫಸ್ಟ್. ಆಯ್ತಾ? ಅದಾದ್ಮೇಲೆ ಅಂದ್ರೆ ನೀವು ಟ್ರೇಡ್ ಮಾಡ್ತೀರಂದ್ರೆ ಒಂಥರ ಫಿಕ್ಸ್ ಇರ್ಬೇಕು. ಅದು ಒಂದು ರಿಸ್ಕ್ ಎಷ್ಟು ಕೊಡ್ಬೇಕು,
ಎಷ್ಟಲ್ಲಿ ಬೈ ಮಾಡಿದ್ರೆ ನಮ್ಗೆ ಸ್ಟಾಪ್ ಲಾಸ್ ಎಷ್ಟು ಕೊಡ್ಬೇಕು, ಎಷ್ಟು ಪರ್ಸೆಂಟ್ ಇಡಬೇಕು. ಐ ಎ ಅಂದ್ರೆ ಒಂದು ಸುಮ್ಮನೆ ಎಕ್ಸಾಂಪಲ್ ಆಗಿ ನಿಮ್ಮ ಹತ್ರ ಒಂದು ಲ್ಯಾಕ್ ಇರುತ್ತೆ, 1 ಲ್ಯಾಕ್ ಇದೆ. ಅದರಲ್ಲಿ ನೀವು 1% ರಿಸ್ಕ್ ಕೊಟ್ರೆ, ಡೈಲಿ ಒಂದು ಟ್ರೇಡಿಂಗ್ 1% ರಿಸ್ಕ್ ಕೊಟ್ರೆ 1,000 ರೂಪಾಯಿ ರಿಸ್ಕ್ ಇರುತ್ತೆ. ಅದೇ ನೀವು 2% ಪ್ರಾಫಿಟ್ ಇಟ್ಟಿದ್ರೆ, ಆಯ್ತಾ, 2% ಪ್ರಾಫಿಟ್ ಇಟ್ಟಿದ್ರೆ ನಿಮಗೆ 2,000 ರೂಪಾಯಿ ಪ್ರಾಫಿಟ್ ಇರುತ್ತೆ. ಆಯ್ತಾ, 1:2 ತರ. ಆಯ್ತಾ, ಕಮ್ಮಿ ಕ್ಯಾಪಿಟಲ್ ಟ್ರೇಡ್ ಮಾಡೋದು ಹೇಳ್ಕೊಡ್ತೀನಿ, ಇಲ್ಲ ಅಂತಲ್ಲ, 1 ಲಕ್ಷನೇ ಬೇಕು ಅಂತ ಹೇಳ್ತಲ್ಲ, ಎಕ್ಸಾಂಪಲ್ ಆಗಿ ಹೇಳ್ತಿರೋದು ಅಷ್ಟೇ. ಇದು 1 ಲಕ್ಷಗೆ 1% ಕೊಟ್ರೆ 1,000 ಆಗುತ್ತೆ. ಸ್ಟಾಪ್ ಲಾಸ್ ನೀವು 1,000 ಇಡ್ತೀರ ಅಂತಂದ್ರೆ ಟಾರ್ಗೆಟ್ ತಕ್ಷಣ ನಿಮಗೆ 2% ಇರ್ಬೇಕಾಗುತ್ತೆ, 2% ಇರ್ಬೇಕಾಗುತ್ತೆ. 1:1 ಜಾಸ್ತಿ ಸ್ಟಾಪ್ ಲಾಸ್ ಅಂಟಾಗಲ್ಲ, ಯಾಕೆಂದ್ರೆ ಅಷ್ಟೊಂದು ರಿಸ್ಕ್ ಕಮ್ಮಿ ಇರುತ್ತೆ. 1:1 ರಿಸ್ಕ್ ಮಾಡಿದ್ರೆ ನೀವು ಒಂದು 2% ರಿಸ್ಕ್ 1% ತಂದ್ರೆ ರಿವಾರ್ಡ್ನ ನಿಮಗೆ 1% ಸಿಗುತ್ತೆ. ಸೊ ಅದು ಯೂಸ್ ಆಗಲ್ಲ ಜಾಸ್ತಿ. ನಮ್ದ ಏನಿದೆ ಅಟ್ಲೀಸ್ಟ್ 1:2 ಅಥವಾ 1:3 ಇಷ್ಟು ನೀವು ಕ್ಯಾಪ್ಚರ್ ಮಾಡ್ಲೇಬೇಕಾಗುತ್ತೆ. ಇಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂದ್ರೆ ತೀರಾ ಕಷ್ಟ ಆಗುತ್ತೆ ನಿಮಗೆ. ಆಯ್ತಾ, ನಿಮ್ಮ ಕ್ಯಾಪಿಟಲ್ ತಕ್ಕಂಗೆ ರಿಸ್ಕ್ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಲಾಸ್ಟ್ ಸೈಡ್ನು ಅಷ್ಟೇ, ಅವೆಲ್ಲ ನಾನು ಮುಂದೆ ಹೇಳ್ಕೊಡ್ತೀನಿ. ಲಾಸ್ಟ್ ಸೈಡ್ ಯಾವ ತರ ಮಾಡ್ಕೊಳ್ಬೇಕು, ನಿಮ್ಗೆ ಕ್ಯಾಪಿಟಲ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸದ್ಯ ಪ್ರೆಸೆಂಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಮ ಹತ್ರ 1 ಲಕ್ಷ ಇದ್ರೆ 1,000 ಲಾಸ್ ಆಗಿ ಅಂದ್ರೆ ರಿಸ್ಕ್ ಇರ್ಬೇಕಾಗುತ್ತೆ. ಇಡೀ ಕ್ಯಾಪಿಟಲ್ ರಿಸ್ಕ್ ಇದ್ರೆ ಏನಾಗುತ್ತೆ, ಒಂದೇ ಟ್ರೇಡ್ ಅಲ್ಲಿ ನೀವು ಪೂರ್ತಿ 100% ರಿಸ್ಕ್ ಕೊಡ್ತೀರಾ ಅಂತ ಅಂದಾಗ ಒಂದೇ ಟ್ರೇಡ್ ಅಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಆಯ್ತಾ, ಒಂದೇ ಟ್ರೇಡ್ ಮಿಸ್ ಆಗಿ ಸ್ಟಾಪ್ ಲಾಸ್ ಸೆಂಟರ್ ಆಗುತ್ತೆ. ಅದಕ್ಕೋಸ್ಕರನೇ ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಸೈಕಾಲಜಿ ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಮಾಸ್ಟರ್ ಆದ್ರೆ ಟ್ರೇಡಿಂಗ್ ಅಲ್ಲಿ ತುಂಬಾ ಈಸಿ ಆಗುತ್ತೆ ನಿಮಗೆ. ಒಂಥರ ಒಂದು ಟ್ರೇಡ್ ಮಾಡ್ತೀರಾ ಅಂತಂದ್ರೆ ರಿಸ್ಕ್ ಅಷ್ಟೇ ಫಿಕ್ಸ್ ಆಗಿರ್ಬೇಕು ಅವಾಗ್ಲೇ. ನಮ್ಮ ರಿಸ್ಕ್ ನಾವಾಗಲೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು, ನಾನು ಆರ್ ಸೈಸ್ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಸಾಕು, ಇಷ್ಟೇ ರಿಸ್ಕ್ ಕೊಡ್ತೀನಿ, ಇಷ್ಟು ಪ್ರಾಫಿಟ್ ಮಾಡ್ಕೊತೀನಿ, ಆ ಥರ ಇರ್ಬೇಕು. ಆಯ್ತಾ, ಸ್ಟಾಪ್ ಲಾಸ್ ತುಂಬಾ ಇಂಪಾರ್ಟೆಂಟ್. ಸ್ಟಾಪ್ ಲಾಸ್ ಇಲ್ಲ ಅಂದ್ರೆ ಟ್ರೇಡೇ ಮಾಡ್ಬಿಡಿ ಇವತ್ತು. ಸ್ಟಾಪ್ ಲಾಸ್ ಇಲ್ಲ ಅಂದ್ರೆ ಟ್ರೇಡ್ ಮಾಡಂಗಿಲ್ಲ. ಆಯ್ತಾ, ಇನ್ನೊಂದು, ಇವತ್ತು ಒಂದೇ ದಿವಸಕ್ಕೆ 1 ಟ್ರೇಡ್ ಮಾಡಿ ಸರ್. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ದಿವಸಕ್ಕೆ ಒಂದೇ ಟ್ರೇಡ್ ಮಾಡಿ ಸರ್. ಜಾಸ್ತಿ ಮಾಡ್ಬೇಕಂತ ಏನಿಲ್ಲ. ಮಾಡಿರೋ ಸುಮ್ಮನೆ ವೇಸ್ಟ್ ಆಗುತ್ತೆ ನಿಮ್ಗೆ. ವೇಸ್ಟ್ ಅಂತ ಆಗಲ್ಲ, ನಿಮ್ಮ ಕ್ಯಾಪಿಟಲ್ ಬ್ಲೋ ಆಗುತ್ತೆ. ಪ್ರಾಫಿಟ್ ಆದ್ರೆ ಪರವಾಗಿಲ್ಲ, ಕ್ಯಾಪಿಟಲ್ ಬ್ಲೋ ಆದ್ರೆ ಏನ್ ಮಾಡ್ತೀರಾ, ಒಂದಕ್ಕೊಂದು ಟ್ರೇಡ್ ಮಾಡ್ತಾ 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 ಹೋಗಿ ಹೋಗಿ ಫಸ್ಟ್ ಟ್ರೇಡ್ ಲಾಸ್ ಆಯ್ತು, ಓಕೆ ಡನ್. ನೆಕ್ಸ್ಟ್ ಒಂದು ಆರ್ಡರ್ ಪಂಚ್ ಮಾಡ್ತೀರಾ, ಸೆಕೆಂಡ್ ಆರ್ಡರ್ ಪಂಚ್ ಮಾಡ್ತೀರಾ, ಅದು ಸ್ಟಾಪ್ ಸೆಟ್ ಆಯ್ತು, ಡನ್, ಓಕೆ. 3 ಆರ್ಡರ್ ಪಂಚ್ ಮಾಡ್ತೀರಾ, ಅದು ಸ್ಟಾಪ್ ಸೆಟ್ ಆಯ್ತು, ಡನ್, ಓಕೆ. ಅದಾದ್ಮೇಲೆ 4 ಆರ್ಡರ್ ಏನ್ ಮಾಡ್ತೀರಾ, ನಿಮ್ಮ ಸೈಕಾಲಜಿ ಯಾವ ತರ ವರ್ಕ್ ಆಗುತ್ತಂದ್ರೆ, ಈ 3 ಲಾಸ್ನು ಒಂದಲ್ಲೇ ಕವರ್ ಮಾಡೋಣ, ಒಂದು ಟ್ರೇಡ್ ಕವರ್ ಮಾಡೋಣ ಅಂತ ಜಾಸ್ತಿ ರಿಸ್ಕ್ ಕೊಡಕ್ ಹೋಗ್ತೀರಾ. ಜಾಸ್ತಿ ರಿಸ್ಕ್ ಕೊಡೋದು ಅದು ಸ್ಟಾಪ್ ಪರ್ಸೆಂಟ್ ಏನಾಯ್ತೆ ಅಕೌಂಟ್ ಫ್ಲೋ ಆಗುತ್ತೆ. ಆಯ್ತಾ, ಅದಕ್ಕೋಸ್ಕರನೇ ದಿನಕ್ಕೆ ಫಿಕ್ಸ್ಡ್ ಟ್ರೇಡ್, ಒಂದು ಟ್ರೇಡ್ ಮಾಡಿ ಸರ್, ಒಂದೇ ಒಂದು ಟ್ರೇಡ್. ಆಯ್ತಾ, ಒಂದೇ ಟ್ರೇಡ್ ಸ್ಟಾಪ್ ಲಾಸ್ ಅಂತ ಆಯ್ತಾ, ಎಂಡ್ ಆಫ್ ದಿ ಡೇ ನೋ ಟ್ರೇಡ್ಸ್. ಆರಾಮಾಗಿರಿ, ಎಂಜಾಯ್ ಮಾಡ್ಕೊಳ್ಳಿ, ಚಾರ್ಟ್ ನೋಡಿ, ಏನಾದ್ರು ಕಲಿಯೋದಿದ್ರೆ ಕಲೀರಿ, ಕಲಿಯೋಕೆ ತುಂಬಾ ಇರ್ತದೆ. ಆಯ್ತಾ, ಅಂದ್ರೆ ನೀವು ಎಷ್ಟು ಅಬ್ಸರ್ವ್ ಮಾಡ್ತೀರಾ ಮಾರ್ಕೆಟ್ ಅಷ್ಟು ನಿಮ್ಗೆ ಒಳ್ಳೇದು. ಆಯ್ತಾ, ಈಗ ಇವತ್ತು ಹೇಳಿದ್ನಲ್ಲ, ಇವತ್ತು ಅಂದ್ರೆ ಇವತ್ತು ಏನು ಮಾಡ್ಬೇಕಂತೇನಿಲ್ಲ. ಬೇಕಾದ್ರೆ ನಿಮ್ಗೆ ಏನಾರ ಒಂದು ಅಡಿಷನಲ್ ಆಗಿ ಬೇಕು ಅಂತಂದ್ರೆ ಐ ಮತ್ತೆ IL ಅಂತ ಹೇಳಿದ್ನಲ್ಲ ಇಲ್ಲಿ, ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ತರ ಮೂವ್ ಆಗುತ್ತೆ ಅಂತ, ಅದ್ರ ಬೇಕಾದ್ರೆ ಇವತ್ತು ಪ್ರಾಕ್ಟೀಸ್ ಮಾಡಿ, ಹೆವಿ ಪ್ರಾಕ್ಟೀಸ್ ಮಾಡಿ. ಟ್ರೆಂಡ್ ಹುಡುಕಿ, ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ, ಐ ಮತ್ತೆ IL ಆಗ್ತಿದ್ಯಾ, ಅದು ನಾನು ಇದು ಹೇಳ್ತೀನಿ ಬರೋ ದಿನಗಳಲ್ಲಿ ಯಾವ ತರ ಮಾಡ್ಬೇಕು, ಯಾವ ತರ ನೋಡ್ಬೇಕು ಅಂತ ಹೇಳ್ತೀನಿ. ಆದ್ರೆ ಇವತ್ತು ಸದ್ಯಕ್ಕೆ ಒಂದ್ ಸ್ವಲ್ಪ ಇಷ್ಟು ದಿವಸ ಚಾರ್ಟ್ ನೋಡಿರ್ತೀರ, ಆದ್ರೆ ಇವತ್ತು ಒಂದ್ಸತ ನೋಡಿ ಐ ಮತ್ತೆ IL ಯಾವುದು, ಲೋವರ್ ಐ ಮತ್ತೆ ಲೋವರ್ ಲೋ ಯಾವುದು, ಟ್ರೆಂಡು ಅಪ್ ಟ್ರೆಂಡ್ ಇದೆಯಾ ಅಥವಾ ಅಲ್ಲೇ ಸೈಡ್ ವೇಸ್ ಆಗಿದೆಯಾ, ಅಪ್ ಟ್ರೆಂಡ್ ಡೌನ್ ಟ್ರೆಂಡ್. ಆಯ್ತಾ, ಇದು ಓಕೆ.
ಇನ್ನೊಂದು ನಮಗೆ ಸುಮಾರು ಜನ ಕೇಳ್ತಾರೆ, ಟ್ರೇಡಿಂಗ್ ಮಾಡೋದಕ್ಕೆ ಏನಾದ್ರು ಓದಿರ್ಬೇಕಾ, ಕ್ವಾಲಿಫಿಕೇಶನ್ ಮಾಡಿರ್ಬೇಕಾ, ಟ್ರೇಡಿಂಗ್ ಬಿಸ್ನೆಸ್ ಶುರು ಮಾಡೋದಕ್ಕೆ ಅನ್ನೋ ಕೇಳಿರ್ತಾರೆ. ಹೌದಾ? ಟ್ರೇಡಿಂಗ್ ಮಾಡೋದಕ್ಕೆ ಯಾವುದೇ ರೀತಿ ಕೋರ್ಸ್ ಮಾಡ್ಬೇಕು ಅಂತ ಏನಿಲ್ಲ, ಯಾವುದೇ ರೀತಿ ಎಜುಕೇಶನ್ ಮಾಡ್ಬೇಕು ಅಂತ ಏನಿಲ್ಲ. ಆಯ್ತಾ? ಎಜುಕೇಶನ್ ಇದಕ್ಕೆ ಮ್ಯಾಂಡೇಟರಿ ಅಲ್ಲ. ನೀವು 10th ಫೇಲ್ ಆದ್ರೂ ಟ್ರೇಡಿಂಗ್ ಮಾಡ್ಬೋದು, ಏನೇ ಮಾಡಿದ್ರು ಟ್ರೇಡಿಂಗ್ ಮಾಡ್ಬೋದು. ಇದಕ್ಕೆ ಯಾವುದೇ ರಿಕ್ವೈರ್ಮೆಂಟ್ ಯಾವುದೂ ಇಲ್ಲ. ಇದಕ್ಕೆ ಕ್ಯಾಪಿಟಲ್ ಬೇಕಾಗುತ್ತೆ, ಪ್ಲಸ್ ನಿಮ್ದೇ ಆದ ಒಂದು ಸಿಸ್ಟಮ್ ಬೇಕಾಗುತ್ತೆ. ನಿಮ್ ಸೆಟಪ್ ಅಲ್ಲಿ ನೀವು ವರ್ಕ್ ಮಾಡ್ಬೇಕಾಗುತ್ತೆ. ಈ ಜರ್ನಿ ತುಂಬಾ ಈಸಿ ಅಲ್ಲ, ಆದ್ರೆ ಸೀರಿಯಸ್ ಇದ್ರೆ ರಿಸಲ್ಟ್ ಸಿಗುತ್ತೆ. ಆಯ್ತಾ? ಅದು ಬಿಟ್ರೆ ಈಗ ನಿಮ್ಗೆ ಎಷ್ಟು ಅರ್ನ್ ಮಾಡ್ತೀರಾ ಅನ್ನೋದು ಸ್ಟಾರ್ಟಿಂಗ್ ಎಲ್ಲರಿಗೂ ಒಂಥರ ಕನ್ಫ್ಯೂಸ್ ಇರುತ್ತೆ, ಎಷ್ಟು ಅರ್ನ್ ಮಾಡ್ಬೋದು, ಎಷ್ಟು ಅರ್ನ್ ಮಾಡ್ಬೋದು. ಇದಕ್ಕೆ ಅನ್ಲಿಮಿಟೆಡ್ ಇದೆ, ಲಿಮಿಟ್ ಇಲ್ಲ ಇದಕ್ಕೆ. ಆಯ್ತಾ? ನಿಮ್ಮ ರಿಸ್ಕ್ ಮೇಲೆ, ನಿಮ್ಮ ಕ್ಯಾಪಿಟಲ್ ಮೇಲೆ, ನಿಮ್ಮ ಮೈಂಡ್ ಸೆಟ್ ಮೇಲೆ, ಸೈಕಾಲಜಿ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ. ಟ್ರೇಡಿಂಗ್ ಅನ್ನೋದು ವೀಕ್ ಪೀಪಲ್ಸ್ಗೆ ಅಲ್ಲ, ಇದು ಸ್ಟ್ರಾಂಗ್ ಮೈಂಡೆಡ್ ಪೀಪಲ್ಗೆ ಅಷ್ಟೇ ಇದು. ಆಯ್ತಾ? ಓಕೆನಾ? ಅದಾದ್ಮೇಲೆ ಆ, ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ. ಬೇರೆ ಏನಾದ್ರು ಹೇಳ್ಬೇಕು ಅಂದ್ರೆ ಟ್ರೇಡಿಂಗ್ ಅಲ್ಲಿ ಇವತ್ತು ನಾನು ಟ್ರೇಡಿಂಗ್ ಮೆಥಡ್ಸ್ ಅಂತ ಇದೆ ನೋಡಿ. ಒಂದ್ ನಿಮಿಷ. ಅವೆಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದು ನಿಮಿಷ, ಆಮೇಲೆ ಇದಿದ್ರೆ ಕನ್ಫ್ಯೂಸ್ ಆಗ್ತೀರಾ. ಓಕೆ. ಟ್ರೇಡಿಂಗ್ ಓಕೆ. ಒಂದ್ ನಿಮಿಷ. ಓಕೆ. ಟ್ರೇಡಿಂಗ್ ನ ಲರ್ನ್ ಮಾಡೋದಕ್ಕೆ, ಮಾರ್ಕೆಟ್ ನ ಕಲಿಯೋದಕ್ಕೆ ಎಷ್ಟು ಮೆಥಡ್ಸ್ ಇದಾವೆ, ಆದ್ರೆ ಇಷ್ಟು ಸುಮಾರು ಮೆಥಡ್ಸ್ ಇದಾವೆ. ನಾನು ಇಲ್ಲಿ ಸುಮಾರು ಲೀಸ್ಟ್ ಮಾಡಿಲ್ಲ, ಇನ್ನೂ ಸುಮಾರು ಲೀಸ್ಟ್ಗಳಿದಾವೆ. ಫಸ್ಟ್ ಅಂದ್ರೆ ನಾನ್ ನಿಮ್ಗೆ ಟೀಚ್ ಮಾಡೋದು, ನೀವು ಯಾವ್ದು ರೀತಿ ಕಲಿತೀರ ಅಂದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಲ್ಲ ಆ ಮೆಥಡ್ ಅಂದ್ರೆ SMC ಮತ್ತು ICD ಅಂತ. SMC ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಅಂತ, ICT ಅಂದ್ರೆ ಇನ್ನೂ ಸೆಕ್ರೆಟ್ ಟ್ರೇಡರ್ ಅಂತ. ಇದನ್ನ ಮೈಕಲ್ ಅವರು ಕಂಡಿದ್ದು, ಅವರೇ ಇದಕ್ಕೆ ಮೆಂಟರ್, ಅವರೇ ಎಲ್ಲ ಅವರೇ. ಆಯ್ತಾ? ಅದಾದ್ಮೇಲೆ ನಾನು ಮೈಕಲ್ ಸ್ಟೂಡೆಂಟು. ಸೊ ಅದ್ಬಿಟ್ರೆ ಪ್ರೈಸ್ ಆಕ್ಷನ್ ಬಗ್ಗೆ, ಪ್ರೈಸ್ ಆಕ್ಷನ್ ಟ್ರೇಡ್ ಮಾಡ್ತಾರೆ ಸುಮಾರು ಜನ, ಈಗ ಮಾಡ್ತಾರೆ, ಎಲ್ಲಾದ್ರೂ ಮಾಡ್ತಾರೆ. ಅವ್ರಿಗೆ ಯಾವ್ದು ಸೂಕ್ತ ಅನ್ನಿಸ್ತೋ ಅದನ್ನ ಅವ್ರು ಟ್ರೈ ಮಾಡ್ತಾರೆ. ನನಗೆ ಯಾವ್ದು, ನನಗೆ ಸ್ಟ್ರಾಟಜಿಗಳು ಯಾವ್ದು ನಮ್ಗೆ ವರ್ಕ್ ಆಯ್ತು ಅಂದ್ರೆ ನಂಗೆ SMC ಮತ್ತು ICT ಕಾನ್ಸೆಪ್ಟ್ ನನಗೆ ವರ್ಕ್ ಆಯ್ತು. ಸೊ ಅದಕ್ಕೋಸ್ಕರ ನಾನು SMC ಮತ್ತು ICT ಟ್ರೇಡ್ ಮಾಡ್ತೀನಿ. ನನಗೆ ಸಕ್ಸಸ್ ಸಿಗ್ತಿದೆ ಅನ್ನೋದಕ್ಕೋಸ್ಕರ ನಿಮ್ಗೂ ಅದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆಯ್ತಾ? ಅದಾದ್ಮೇಲೆ ಈಗ ಸುಮಾರು ಇಂಡಿಕೇಟರ್ ಮೇಲೆ ತುಂಬಾ ಜನ ಟ್ರೈ ಮಾಡ್ತಾರೆ, ಈಗಲೂ ಮಾಡ್ತಾರೆ, ಮುಂದೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಅಂದ್ರೆ ಅವ್ರಿಗೆ ಸಕ್ಸಸ್ ಸಿಗ್ತಿದ್ಯಾ, ಅವ್ರು ಅದನ್ನೇ ಮಾಡ್ತಾರೆ. ನೀವು ಹೊಸ್ದಾಗಿ ಹೋಗಿ ಕಲಿತೀರಾದಾಗ ಅವರು ಇರೋ ಆ, ಏನಕ್ಕೆ ಅಂದ್ರೆ ಅವ್ರದ್ದೇ ಒಂಥರ ಇದಿರುತ್ತೆ, ಕಾನ್ಸೆಪ್ಟ್ಗಳು ಇರ್ತವೆ, ಅದನ್ನ ಅವ್ರು ನಿಮಗೆ ಬಿಟ್ಕೊಡಲ್ಲ. EMI ಹಾಕಿ ಅಂತಾರೆ, ಮ್ಯಾಕ್ಟಿ ಹಾಕ್ಲಿ ಅಂತಾರೆ, ಎಲ್ಲನೂ ಹಾಕ್ಲಿ ಅಂತ ಅಂತಾರೆ. ಓಕೆ, ಹಾಕೊಂಡಾದ್ಮೇಲೆ ನಿಮಗೆ ಸಿಗಲ್ಲ ಅದು, ಅಂದ್ರೆ ನಿಮಗೆ ಅದ್ರಲ್ಲಿ ಪ್ರಾಫಿಟ್ ಸಿಗಲ್ಲ, ಅಥವಾ ನಿಮಗೆ ಅದರಲ್ಲಿ ಸಕ್ಸಸ್ ಜಾಸ್ತಿ ಸಿಗಲ್ಲ. ಆ ಸ್ಟ್ರಾಟಜಿ ಅವ್ರಿಗೆ ವರ್ಕ್ ಆಗ್ತಿರೋದು, ನಿಮಗೆ ವರ್ಕ್ ಆಗ್ತಿರಲ್ಲ. ಆಯ್ತಾ?
ಆಮೇಲೆ ಸಪೋರ್ಟರ್ ಸ್ಟಾರ್ಟಿಂಗ್ ಬಂದ್ರಲ್ಲ ಏನ್ ಮಾಡ್ತಾರೆ ಗೊತ್ತಾ, ಸ್ಟಾರ್ಟಿಂಗ್ ಫಸ್ಟ್ ಮಾರ್ಕೆಟ್ ಎಂಟ್ರಿ ಕೊಟ್ಟಾರೆ ಬಿಗಿನರ್ಸ್ಗಳು. ಮಾರ್ಕೆಟ್ ಅಲ್ಲಿ ಎಫ್ ಅಂಡ್ ಅಂದ್ರೆ ಏನಂತ ತಿಳ್ಕೊಳ್ತಾರೆ, ಈಕ್ವಿಟಿ ಅಂತ ತಿಳ್ಕೊಳ್ತಾರೆ. ಅದಾದ್ಮೇಲೆ ಈಗ ಅಷ್ಟೊಂದು ಗೊತ್ತಿರಲ್ಲ ಅನ್ಸುತ್ತೆ, ಇನ್ನು ಕೆಲವೊಬ್ರಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ, ಅದನ್ನೆಲ್ಲ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊತಾರೆ, ಚಾರ್ಟ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊತಾರೆ, ಸಪೋರ್ಟ್ ರೆಸಿಸ್ಟೆನ್ಸ್ ತಿಳ್ಕೊತಾರೆ ಫಸ್ಟ್. ಆಯ್ತಾ, ಸಪೋರ್ಟ್ ರೆಸಿಸ್ಟೆನ್ಸ್ ತಿಳ್ಕೊತಾರೆ. ಯಾವುದೇ ತರ ಟ್ರೇಡ್ ಮಾಡ್ಲಿ ಅವರು ಸಪೋರ್ಟ್ ರೆಸಿಸ್ಟೆಂಟ್ ಎಲ್ಲ ತಿಳ್ಕೊಂಡಿರ್ತಾರೆ. ಸ್ಟಾರ್ಟಿಂಗು ಹಂಗೆ ಅವ್ರಿಗೆ ಫೀಲ್ ಆಗೋದು ನಿಜವಾಗ್ಲು ಎಲ್ಲಾದ್ನೂ ತಿಳ್ಕೊಳ್ಬೇಕಂತ ಆಸೆ ಇರುತ್ತೆ, ಆದ್ರೆ ಸ್ಟಾರ್ಟಿಂಗ್ ತಿಳ್ಕೊಳ್ಳೋದು ಸಪೋರ್ಟ್ ರೆಸಿಸ್ಟೆನ್ಸ್. ಆಯ್ತಾ, ಅದಾದ್ಮೇಲೆ ಸುಮಾರು ಜನ ಫಂಡಮೆಂಟಲ್ ಅಥವಾ ನ್ಯೂಸ್ ಬೇಸ್ಡ್ ಮಾಡ್ತಾರೆ, ಅಂದ್ರೆ ಯಾರು ರಿಟೇಲ್ಸ್ ಜಾಸ್ತಿ ನ್ಯೂಸ್ ಬೇಸ್ಡ್ ಮಾಡಲ್ಲ. ಫಂಡಮೆಂಟಲ್ ಮಾಡೋರೆಲ್ಲ ಜಾಸ್ತಿ ಅಂದ್ರೆ ಸ್ವಿಂಗ್ ಟ್ರೇಡ್ ಮಾಡ್ತಾರೆ ನೋಡಿ. ಪೊಸಿಷನ್ 2 ಮಂತ್ಸ್ 3 ಮಂತ್ಸ್ ಇಲ್ಲ 1 ವೀಕ್ 1 ಮಂತ್ಸ್ ಮೇಲೆ ಕ್ಯಾರಿ ಮಾಡ್ತಾರಲ್ಲ, ಅವರೆಲ್ಲ ಫಂಡಮೆಂಟಲ್ ಮಾಡಿ ಕ್ಯಾರಿ ಮಾಡ್ತಾರೆ. ಫಂಡಮೆಂಟಲ್ ಅಂದ್ರೆ ಏನಿಲ್ಲ, ಒಂದ್ ಸ್ವಲ್ಪ ಈಕ್ವಿಟಿ ಜಾಸ್ತಿ ಮಾಡ್ತಾರೆ, ಒಂದು ಎಫ್ ಅಂಡ್ ಜಾಸ್ತಿ ಮಾಡಲ್ಲ. ಫಂಡಮೆಂಟಲ್ ಆಗಿ ಮಾಡೋದಂದ್ರೆ ಸ್ವಲ್ಪ ಜನ ಬಿಗ್ ಪ್ಲೇಯರ್ಸ್ಗಳು ಮಾಡ್ತಾರೆ. ನ್ಯೂಸ್ ಬೇಸ್ಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅಂದ್ರೆ ನಮ್ಮ ರಿಟೇಲರ್ಸ್ಗಳು ಯಾರು ಮಾಡಲ್ಲ. ನಮಗೆ ಇಷ್ಟೊಂದು ಸಿಗ್ತವೆ, ಇದು ಸಿಕ್ಕಿದ್ರು ಸುಮಾರು ಸಿಗ್ತವೆ. ನಮಗೆ ಇದನ್ನ ಬಿಟ್ರೆ ನನಗೆ ವರ್ಕ್ ಆಗೋ ಸ್ಟ್ರಾಟಜಿ ಅಂದ್ರೆ SMC ಮತ್ತೆ ICT. SMC ಮತ್ತೆ ICT ನನಗೆ ಯಾಕೆ ವರ್ಕ್ ಆಗುತ್ತೆ ಅಂದ್ರೆ, ಅದೊಂಥರ ನಿಮಗೆ ನಿಮಗೆ ವರ್ಕ್ ಆಗೋ ತರ ಹೇಳ್ಕೊಡ್ತೀನಿ. ಈ ಟಾಪಿಕ್ ನಾನು ಸಪೋರ್ಟ್ ರೆಸಿಸ್ಟೆನ್ಸ್ ಸ್ಟಾರ್ಟಿಂಗ್ ಕಲ್ತಿದ್ದೆ, ಪ್ರೊಜೆಕ್ಷನ್ ಕಲ್ತಿದ್ದೆ, ಆದ್ರೆ ನನಗೆ ಪರ್ಫೆಕ್ಟ್ ಎಂಟ್ರಿ ಎಕ್ಸಿಟ್ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅವಾಗ ಗೊತ್ತಾಗ್ತಿರ್ಲಿಲ್ಲ. ಏನಾಗೋದು, ಕೆಲವೊಂದ್ಸರಿ ಸಪೋರ್ಟ್ ಬ್ರೇಕ್ ಆಗೋದು, ಮತ್ತೆ ಸಪೋರ್ಟ್ ಬ್ರೇಕ್ ಆಗಿ ಮತ್ತೆ ಸಪೋರ್ಟ್ ಇಂದ ಸಪೋರ್ಟ್ ತಗ ಮೂವ್ ಆಗೋದು, ಆ ತರ ಸಿನಿಗಳು ಆಗ್ತಿದ್ವು. ಅದಾದ್ಮೇಲೆ ನಂಗೆ ಸಿಕ್ಕಿದೆ SMC ಮತ್ತು ICT ಕಾನ್ಸೆಪ್ಟ್. ಇದನ್ನ ಇದು ಎಷ್ಟೋ ನಿಮಗೆ ಎಂಟ್ರಿನ ಯಾಕೆ ಇಲ್ಲೇ ಎಂಟ್ರಿ ಮಾಡಬೇಕು, ಯಾಕೆ ಇಲ್ಲೇ ಕ್ಲೋಸ್ ಮಾಡ್ಕೋಬೇಕು ಅನ್ನೋದನ್ನ ತುಂಬಾ ಕ್ಲಾರಿಟಿಯಾಗಿ ಸಿಗುತ್ತೆ ಈ SMC ಮತ್ತು ICT ಕಾನ್ಸೆಪ್ಟ್ ಅಲ್ಲಿ. ನಂಗೆ ಗೊತ್ತಿರೋ ಮಟ್ಟಿಗೆ ಇಷ್ಟೆಲ್ಲ ತಗೊಂಡ್ರು ಪ್ಯೂರ್ ಆಗಿ ನನಗೆ ಇಲ್ಲೇ ಎಂಟ್ರಿ ತಗೋಬೇಕು, ಇಲ್ಲೇ ಎಕ್ಸಿಟ್ ಆಗಬೇಕು ಅನ್ನೋ ತೋರ್ಸೋದೇ ನನಗೆ SMC ಮತ್ತು ICT ಕಾನ್ಸೆಪ್ಟ್ಗಳು. ಅದನ್ನ ನೀವು ಕಲಿತೀರ. ನೀವು ಕಲಿತ ಮೇಲೆ ಲಾಸ್ಟ್ 3 ಮಂತ್ಸ್ ಹೋಗ್ಬೇಕಾದ್ರೆ SMC ಮತ್ತು ICT ವರ್ಕ್ ಆಗಲಿಲ್ಲ ಅಂತ ಹೇಳಿಬೇಕಾದ್ರೆ, ಅವಾಗ ನಾನು SMC ICT ಟ್ರೈ ಮಾಡೋದು ಬಿಟ್ಬಿಡ್ತೀನಿ. ಆಯ್ತಾ, ಅಷ್ಟು ಇಂಪಾರ್ಟೆಂಟ್ ಏನಿದೆ ಅಂದ್ರೆ ನಮ್ಗೆ ಪರ್ಫೆಕ್ಟ್ ಎಂಟ್ರಿ ಸಿಗೋದು, ಪರ್ಫೆಕ್ಟ್ ಎಕ್ಸಿಟ್ ಸಿಗೋದೆ SMC ಮತ್ತು ICT ಅಲ್ಲಿ. ಇದು ಕಾನ್ಸೆಪ್ಟ್ಗಳು ತುಂಬಾ ಇದಾವೆ. ಒಂದೊಂದು ಕಾನ್ಸೆಪ್ಟ್ ಒಂದೊಂದ್ ತರ ಎಲ್ಲದಕ್ಕೂ ಸೂಕ್ತ ಅನ್ಸುತ್ತೆ. ಯಾಕಲ್ಲ ಬ್ರೇಕ್ ಆಯ್ತು, ಯಾಕಲ್ಲ ಸಪೋರ್ಟ್ ತಗೊಳ್ತೈತೆ, ಯಾಕೆ ಅದನ್ನ ಬ್ರೇಕ್ ಮಾಡ್ತಾ ಇತ್ತು ಫಸ್ಟ್, ಇವೆಲ್ಲ ತಿಳಿಯೋದೆ SMC ICT ಕಾನ್ಸೆಪ್ಟ್ ಆಗಿರುತ್ತೆ. ಆಯ್ತಾ, SMC ಮತ್ತೆ ICT ನೀವು ಅಷ್ಟೊಂದು ಕಾಂಪ್ಲೀಟ್ ಮಾಡ್ಕೊಳ್ಬೇಡಿ, ಈಸಿಯಾಗಿ ಕನ್ನಡ ನಿಮ್ಮ ಭಾಷೆಲಿ ಹೇಳ್ಕೊಡ್ತೀನಿ, ಕನ್ನಡದಲ್ಲೇ. ಇವತ್ತು ಯಾವ್ದಾದ್ರು ಒಂದು ಟಾಪಿಕ್ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಅನ್ನಿಸ್ತು ಅಂದ್ರೆ ಹೇಳ್ತೀನಿ. ಇದ್ರ ಬಗ್ಗೆ ಒಂದು ಟಾಪಿಕ್ ಇವತ್ತು ಹೇಳೋದು ಬೇಡ ಅಂತ ಅನ್ಕೊಂಡಿದ್ದೆ ಆಕ್ಚುಲ್ ಆಗಿ. ಸೊ ಇವತ್ತು ಒಂದು ಟಾಪಿಕ್ ಹೇಳ್ತೀನಿ ಯಾವ್ದಾದ್ರು, ಅಂದ್ರೆ IRI ಮತ್ತೆ IR ಲೋ, ಅದು ಅಪ್ ಟ್ರೆಂಡ್ ಈಗಲೇ ತಿಳ್ಕೊಂಡ್ರಿ, ಅಪ್ ಟ್ರೆಂಡ್ ಮತ್ತೆ ಡೌನ್ ಟ್ರೆಂಡ್ ಅನ್ನೋದ. ಅದನ್ನ ನೆಕ್ಸ್ಟ್ ಬರೋ ಟಾಪಿಕ್ ಅಲ್ಲಿ ಕವರ್ ಮಾಡ್ತೀನಿ. SMC ಮತ್ತೆ ICT ಲಿ ಇವತ್ತೊಂದು ಯಾವ್ದು ಹೇಳ್ಕೊಡ್ಲಿ, FEG ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಆಯ್ತಾ, ಯಾವ್ದಾದ್ರು ಚಾರ್ಟ್ ಓಪನ್ ಮಾಡಿ, FEG ಅಂತ ಒಂದು ಕಾನ್ಸೆಪ್ಟ್ ಬರುತ್ತಲ್ವಾ, FPG ಒಂದು ನಿಮಿಷ ಹೆಡ್ಲೈನ್ ಹಾಕ್ಬಿಡ್ತೀನಿ. ಫಸ್ಟ್ನೇ ಕ್ಲಾಸ್ ಬೋರ್ ಆಗ್ಬಾರ್ದು ಅಂತ ಅನ್ಕೊಳ್ತೀನಿ. ಕಾನ್ಸೆಪ್ಟ್ಗಳು ಈಸಿ ಇದಾವೆ. FPG ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ. ಆಯ್ತಾ, ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಏನು, ಮಾರ್ಕೆಟ್ ಒಳಗೆ ಬಿಗ್ ಪ್ಲೇಯರ್ಸ್ಗಳು ಎಲ್ಲಿ ಅವರ ಹೆಜ್ಜೆ ಗುರುತು ಎಲ್ಲಿ ಕಾಣಿಸುತ್ತೆ ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಹತ್ರ ಕಾಣಿಸುತ್ತೆ. ಆಯ್ತಾ, ನಮ್ಗೆ ICT ಕಾನ್ಸೆಪ್ಟ್ ಅಲ್ಲಿ ಏನ್ ಕಲ್ಸುತ್ತೆ ಅಂದ್ರೆ ದೊಡ್ಡ ಪ್ಲೇಯರ್ಸ್ ಯಾವಾಗ ಎಂಟ್ರಿ ಆಗ್ತಾರೆ, ಆಯ್ತಾ, ಅವ್ರ ಟ್ರಾಫಿಕ್ ನಾವು ಸೇವ್ ಮಾಡಬಾರ್ದು, ಅದೇ ಉದ್ದೇಶ ನಮ್ದು. ತುಂಬಾ ಜನ ರಿಟೇಲರ್ಸ್ಗಳು ಎಕ್ಸಲೆಂಟ್ ಆಗದೆ ನಮ್ಮ ದೊಡ್ಡ ದೊಡ್ಡ ಪ್ಲೇಯರ್ಸ್ ಗಳಿಂದ, ಬಿಗ್ ಪ್ಲೇಯರ್ಸ್ ಗಳಿಂದ, ಇನ್ಸ್ಟಿಟ್ಯೂಟ್ ಗಳಿಂದ. ಆಯ್ತಾ, ಇದನ್ನೇ ನಮಗೆ ಯಾಕೆ ನಾವು ICT ಕಲಿಬೇಕು ಅಂದ್ರೆ ಇದೇ ಕಾರಣಕ್ಕೋಸ್ಕರ. ಬಿಗ್ ಪ್ಲೇಯರ್ಸ್ ಇಂದ ಯಾವ ರೀತಿ
ಅವ್ರನ್ನ ಐಡೆಂಟಿಫಿಕೇಶನ್ ಮಾಡ್ಬಿಟ್ಟು ಅವ್ರ ಜೊತೆ ಟ್ರೇಡ್ ಹೆಂಗ್ ಕ್ಲೋಸ್ ಮಾಡ್ಕೊಳ್ಳೋದು, ಟ್ರೇಡ್ ಹೆಂಗೆ ಓಪನ್ ಮಾಡ್ಕೊಳ್ಳೋದೇ ಕಲ್ಸೋದೇ ICT. ಆಯ್ತಾ. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಅಂದ್ರೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಂದ್ರೆ 3 ಕ್ಯಾಂಡಲ್ ತಗೊಳ್ಬೇಕಾಗುತ್ತೆ ಫಸ್ಟ್. ಇವೆಲ್ಲ ಇದೆ ನೋಡಿ, ಇವೇ ಕ್ಯಾಂಡಲ್ಗಳು. ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಕವರ್ ಆಗಲಿ. ಅದು ಬೇಸಿಕ್, ಅಷ್ಟೊಂದು ಜಾಸ್ತಿ ಆಗಲ್ಲ ಆಗ್ತೀವಿ ಒಟ್ಟು. 3 ಕ್ಯಾಂಡಲ್ ತಗೊಳ್ಬೇಕಾಗತ್ತೆ. ಅರ್ಥ ಆಗಲ್ಲ ಅಂದ್ರೆ ಕೇಳಿ, ಡೌಟ್ ಇದೆ. ಆಯ್ತಾ. ಒಂದನೇ ಕ್ಯಾಂಡಲ್ ಇದು ಅಪ್ ಟ್ರೆಂಡ್ ಆಗುತ್ತೆ, ಎರಡನೇ ಕ್ಯಾಂಡಲ್, ಮೂರನೇ ಕ್ಯಾಂಡಲ್. ಆಯ್ತಾ. ಕ್ಯಾಂಡಲ್ ಮಾಮೂಲಿಗೆ ಓಪನ್ ಇರಲ್ಲ, ಸ್ವಲ್ಪ ವೀಕ್ ಅಂತ ಇರುತ್ತೆ ಎಲ್ಲ ಕ್ಯಾಂಡಲ್ಗೂ, ಕೆಲವೊಂದು ಕ್ಯಾಂಡಲ್ ಮಾತ್ರ ಇರಲ್ಲ ಅಷ್ಟೇ. ಆಯ್ತಾ. ವೀಕ್ ಆಯ್ತು. ಕ್ಯಾಂಡಲ್ ಬಾಡಿ ಕ್ಲೋಸ್ ಆದ್ಮೇಲೆ ಮೇಲೆ ಇರುತ್ತಲ್ಲ ಅದೇ ವೀಕು. ಈ ಮೂರನೇ ಕ್ಯಾಂಡಲ್, ಫಸ್ಟ್ನೇ ಕ್ಯಾಂಡಲ್ ಐ, ಮೂರನೇ ಕ್ಯಾಂಡಲ್ ಲೋ. ಅಂದ್ರೆ ಅವತ್ತು ದಿವಸ ಲೋ ಮಾಡಿರುತ್ತಲ್ವಾ ಆ ಕ್ಯಾಂಡಲ್, ಅದು ಮತ್ತೆ ಫಸ್ಟ್ನೇ ಕ್ಯಾಂಡಲ್ ಹೈ ಇರುತ್ತಲ್ವಾ, ಪೂರ್ತಿ ಟಾಪ್ ಐ. ಇಲ್ಲಿ ನೋಡ್ರಿ, ಇದು ಬಾಡಿ ಕ್ಲೋಸರ್ ಅಷ್ಟೇ, ಐಯಲ್ಲಿ ಇದೆ ವಿಕ್ಕಲ್ ಇದೆ ಅಲ್ವಾ, ಇದು ಅಷ್ಟೇ ಬಾಡಿ ಕ್ಲೋಸ್ ಆಗಿರೋದು ಇಲ್ಲಿ, ಐ ಮಾತ್ರ ಇಲ್ಲಿದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಈ ಐನ ಈ ಲೋ ಟ್ಯಾಪ್ ಮಾಡಿರಲಿಲ್ಲ ಅಂದ್ರೆ ಮಿಟಿಗೇಷನ್ ಆಗಿರಲ್ಲ ನಮ್ಮ ಕಾನ್ಸೆಪ್ಟ್ ಇದ್ರ ಪ್ರಕಾರ, ಅಂದ್ರೆ ಟಚ್ ಆಗಿರಲ್ಲ. ಮಿಟಿಗೇಷನ್ ಏನಿರಲ್ಲ, ಇದನ್ನ ಇದು ಬಂದು ಮೀಟ್ ಮಾಡಿರಲ್ಲ, ಗ್ಯಾಪ್ ಉಳಿಸಿರುತ್ತೆ. ಆಯ್ತಾ. ಗ್ಯಾಪ್ ಉಳಿಸ್ದಾಗ ಏನಾಗುತ್ತೆ, ಒಂದ್ ಸ್ವಲ್ಪ ಗ್ಯಾಪ್ ಉಳ್ಕೊಂಡಿರುತ್ತೆ. ಕ್ಯಾಂಡಲ್ ಮೊದಲು ಇರುತ್ತೆ, ಓಕೆ, ಕ್ಯಾಂಡಲ್ ಬಗ್ಗೆ ಹೇಳ್ತಾರ ನಾನು. ಆ ಎರಡನೇ ಕ್ಯಾಂಡಲ್ ಮಧ್ಯೆ ಗ್ಯಾಪ್ ಇರುತ್ತಲ್ವಾ, ಎರಡನೇ ಕ್ಯಾಂಡಲ್ ಮಧ್ಯೆ ಗ್ಯಾಪ್ ಇರುತ್ತಲ್ವಾ, ಮೂರನೇ ಕ್ಯಾಂಡಲ್ ಮತ್ತೆ ಒಂದನೇದು, ಈ ಗ್ಯಾಪ್ ನ FEG ಅಂದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರೀತಾರೆ. ಆಯ್ತಾ. ಇದು ಅಪ್ಸೈಡ್ ಸಿಗುತ್ತೆ ನೋಡ್ರಿ. ಫಸ್ಟ್ನೇ ಕ್ಯಾಂಡಲ್ ಐ, ಎರಡನೇ ಕ್ಯಾಂಡಲ್ ಸ್ಕಿಪ್ ಮಾಡಿ, ಎರಡನೇ ಕ್ಯಾಂಡಲ್ ಗ್ಯಾಪ್ ಉಳ್ಕೋಬೇಕು. ಇದು ಮೂರನೇ ಕ್ಯಾಂಡಲ್ ಅಲ್ವಾ, ಮೂರನೇ ಕ್ಯಾಂಡಲ್ ಲೋ. ಇವು ಐ ಮತ್ತೆ ಈ ಲೋ ಟಚ್ ಆಗಿರಬಾರ್ದು, ಟಚ್ ಆದ್ರೆ FEG ಸಿಗಲ್ಲ, ಇದು ನೋ FEG ಆಗುತ್ತೆ. ಎಲ್ಲಿ ಟಚ್ ಅಂದ್ರೆ ಹಂಗೆ ಉಳ್ಕೊಂಡಿರುತ್ತೆ ಗ್ಯಾಪು, ಅವಾಗ ಮಾತ್ರ FEG ಅನ್ನೋದು ಸಿಗುತ್ತೆ. ಆಯ್ತಾ. ಇದು ಅಪ್ ಟ್ರೆಂಡಿಗೆ ಆಯ್ತು. ಡೌನ್ ಟ್ರೆಂಡಿಗೆ ಹೇಳ, ಕನ್ಫ್ಯೂಸ್ ಆಗ್ತಿದ್ರೆ ಕೇಳಿ, ತಲೆ ಬಿಸಿಲ್ಲ. ಡೌನ್ ಸೈಡ್ ಹಂಗೆ 3 ಕ್ಯಾಂಡಲ್ ತಗೊಳ್ತೀರಾ, ಒಂದು ಕ್ಯಾಂಡಲ್, ಎರಡು ಕ್ಯಾಂಡಲ್, 3 ಕ್ಯಾಂಡಲ್ ತಗೊಳ್ತೀರಾ. ಆಯ್ತಾ. ಒಂದು ನಿಮಿಷ ವಿಕ್ ಹಾಕ್ತೀನಿ, ಡೌಟ್ ಇದ್ರೆ ಕೇಳಿ. ಆಯ್ತಾ. ಫಸ್ಟ್ನೇ ಕ್ಯಾಂಡಲ್ ಲೋ, ಮೂರನೇ ಕ್ಯಾಂಡಲ್ ಐ, ಇವೆರಡು ಏನಾಗಿರುತ್ತೆ, ಮಿಟಿಕೇಟ್ ಆಗಿರಲ್ಲ, ಅಂದ್ರೆ ಇವೆರಡು ಮೀಟ್ ಮಾಡಿರಲ್ಲ, ಇವೆರಡು ಮಧ್ಯೆ ಗ್ಯಾಪ್ ಇರುತ್ತೆ. ಆಯ್ತಾ. ಎರಡು ಮಧ್ಯೆ ಗ್ಯಾಪ್ ಇದ್ದಾಗ ಏನಾಗುತ್ತೆ, ಎರಡನೇ ಕ್ಯಾಂಡಲ್ ಅಲ್ಲಿ ಗ್ಯಾಪ್ ಉಳ್ಕೊಂಡಿರುತ್ತೆ, ಈ ಗ್ಯಾಪ್ FEG ಆಗಿರುತ್ತೆ ಅವಾಗ. ಆಯ್ತಾ. ಇನ್ನು ಸಿಂಪಲ್ ಆಗಿಲ್ಲ, ಇದು ಅಪ್ ಟ್ರೆಂಡ್ ಅಲ್ಲಿ ಫಸ್ಟ್ನೇ ಕ್ಯಾಂಡಲ್ ಐ ಮತ್ತೆ ಮೂರನೇ ಕ್ಯಾಂಡಲ್ ಲೋ, ಇವೆರಡು ಟಚ್ ಆಗಿರಲ್ಲ. ಅಂದ್ರೆ ಇಲ್ಲಿ ನೋಡ್ರಿ, ಇವಾಗ ಏನಾಯ್ತು, ಟಚ್ ಆಯ್ತು, ಆದ್ರೆ ಇಲ್ಲಿ ಟಚ್ ಆಗಿರಲ್ಲ. ಟಚ್ ಆದ್ರೆ FEG ಆಗಿರಕ್ ಸಾಧ್ಯ ಇಲ್ಲ, FEG ಆಗಲ್ಲ, ಅದು ಟ್ಯಾಪ್ ಆಗಿರಬಾರ್ದು. ಆಯ್ತಾ. ಈ ಉಳ್ಕೊಂಡಿರೋ ಜಾಗ ಏನ್ ಮಾಡ್ತಾರೆ, ಈ ಗ್ಯಾಪ್ ಬರುತ್ತಲ್ವಾ, ಈ ಗ್ಯಾಪ್ ಬಂದಾಗ್ಲೇ ನಮಗೆ ದೊಡ್ಡ ಪ್ಲೇಯರ್ಸ್ ಗಳು ಮಾರ್ಕೆಟಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅರ್ಥ. ಆಯ್ತಾ. ದೊಡ್ಡ ಪ್ಲೇಯರ್ಸ್ ಗಳು ಎಂಟ್ರಿ ಕೊಟ್ಟಾಗ ಈ ತರ ಗ್ಯಾಪ್ ಫಾರ್ಮ್ ಆಗ್ತವೆ. ಏನ್ ಮಾಡ್ತಾರೆ, ಅಪ್ ಟ್ರೆಂಡ್ ಐತೆ ಓಕೆ, ಇಲ್ಲಿ ಎಂಟ್ರಿ ಕೊಡ್ತಾರೆ ಅವರು, ಇಲ್ಲಿಂದ್ರೆ ಸ್ಟಾರ್ಟ್ ಮಾಡಿರ್ತಾರೆ, ಇಷ್ಟೊಂದು ಗ್ಯಾಪ್ ಅಪ್ ಆಗುತ್ತೆ ಅಂದ್ರೆ ಎಂಟ್ರಿ ಕೊಟ್ಟಿರ್ತಾರೆ. ಆಯ್ತಾ. ಕೊಟ್ಟಾದ್ಮೇಲೆ ನೆಕ್ಸ್ಟ್ ಇಲ್ಲೆಲ್ಲೋ ಬೈ ಮಾಡಿರೋರ್ನ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಆ ಹಿಂಗಡೆ ಇರೋ ಐನ ಬ್ರೇಕ್ ಮಾಡ್ತಾರೆ. ಫಸ್ಟ್ ಬ್ರೇಕ್ ಮಾಡಿ ತನ್ನ ಪ್ಲೇಸ್ ಆದ FEG ಹತ್ರಕ್ಕೆ ಬರ್ತಾರೆ. ಮತ್ತೆ ಬಂದ್ಮೇಲೆ ಇಲ್ಲಿಂದ ಅವರು ಬೈ ಮಾಡ್ಕೊಂಡು ನಮ್ಮ ಅವರ FEG ಕ್ರಿಯೇಟ್ ಮಾಡ್ತಾರಲ್ವಾ, ಅಲ್ಲಿಂದ ಬೈ ಮಾಡ್ಕೊಂಡು ಹೇಗೆ ಅಪ್ ಸೈಡ್ ಮೂವ್ ಆಗ್ತಾರೆ. ಅಂದ್ರೆ ಇಲ್ಲಿರೋರ್ನ ಈ ಕಡೆ ಬೈ ಸೈಡ್ ಬೈನು ಮಾಡಿಸಿ, ಸ್ಟಾಪ್ ಲಾಸ್ ಸೆಲೆಕ್ಟ್ ಮಾಡಿಸಿ,
ಸೆಲ್ ಮಾಡಿಸಿ ಸ್ಟೆಲ್ ಸ್ಟಾಪ್ ಲಾಸ್ ಹಂಟ್ ಮಾಡಿಸ್ತಾರೆ. ಹಂಟ್ಸ್ ಮಾಡಾದ್ಮೇಲೆ ನಮ್ಮ ಎಫ್ ಎಜ್ ಹತ್ರ ಎಂಟ್ರಿ ತಗೊಂಡು ತನ್ನ ಟಾರ್ಗೆಟ್ ನ ಆರಾಮಾಗಿ ಮುಗಿಸ್ಕೊಳ್ತಾರೆ. ಆಯ್ತಾ. ಡೌನ್ ಟ್ರೆಂಡ್ ಅಲ್ಲೂ ಅಷ್ಟೇ ಬಿಗ್ ಪ್ಲೇಯರ್ ಸೆಂಟರ್ ಆದಾಗ ಎಫ್ ಜಿ ಕ್ರಿಯೇಟ್ ಆಗಿರುತ್ತೆ. ಕ್ರಿಯೇಟ್ ಆದ್ಮೇಲೆ ಇಲ್ಲೆಲ್ಲ ಸೆಲ್ ಮಾಡೋದು ಬ್ರೇಕ್ಔಟ್ ಸೆಲ್ ಮಾಡ್ತಾರಲ್ಲ, ಅಲ್ಲಿ ಅವ್ರನ್ನ ಬ್ರೇಕ್ ಮಾಡೋದಕ್ಕೋಸ್ಕರ ಇಲ್ಲಿ ಸೆಲ್ ಮಾಡ್ತಾರೆ ಅವರು. ಫಸ್ಟ್ ಗಳು ಇಲ್ಲಿ ಸೆಲ್ ಮಾಡ್ಕೊತಾರೆ ಬ್ರೇಕ್ಔಟ್ ಆಯ್ತು ಅಂತ. ಅದನ್ನ ನಿಮ್ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇವರು ಬೈ ಮಾಡೋ ಸ್ಟಾಪ್ ಲಾಸ್ ಇಲ್ಲಿ ಎಲ್ಲಿ ಇಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಸ್ಟಾಪ್ ಲಾಸ್ ಸಾಲ್ವ್ ಮಾಡೋದಕ್ಕೋಸ್ಕರ ತನ್ನ ಎಫ್ ಇಚ್ ಹತ್ರಕ್ಕೆ ಮೂವ್ ಮಾಡ್ತಾರೆ ಮಾರ್ಕೆಟ್ನ. ಮೂವ್ ಮಾಡಾದ್ಮೇಲೆ ತನ್ನ ರಿಯಲ್ ಮೂವ್ನ ಎಫ್ ಇಚ್ ಇಂದ ತೋರಿಸ್ತಾರೆ. ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ನಾವು ಇಲ್ಲೆಲ್ಲೋ ಎಫ್ ಜೆ ಮಾಡ್ಕೊಂಡು ಮೇಲೆ ಹೋಯ್ತು ಅಂತ ಇಲ್ಲಿ ಬೈ ಮಾಡೋಂಗಿಲ್ಲ ಇಲ್ಲ, ಅಥವಾ ಇಲ್ಲೆಲ್ಲೋ ಎಫ್ ಜೆ ಮಾಡ್ತು ಕೆಳಗೆ ಬಂತು ಅಂತ ಇಲ್ಲೆಲ್ಲೋ ಕೆಳಗಡೆ ಸೆಲ್ ಮಾಡಂಗಿಲ್ಲ. ತನ್ನ ಪ್ಲೇಯರ್ಸ್ ಆದ ಎಫ್ ಜೆ ಹತ್ರನೇ ನಾವು ಬೈ ಮಾಡ್ಬೇಕಾಗುತ್ತೆ ಅಥವಾ ಸೆಲ್ ಮಾಡ್ಬೇಕಾಗುತ್ತೆ. ಆಯ್ತಾ. ಒಂದು ಚಾರ್ಟ್ ಅಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಯಾವುದೇ ಚಾರ್ಟ್ ನೋಡಿದ್ರು ನಿಮ್ಗೆ ಎಕ್ಸಾಂಪಲ್ ಸಿಗುತ್ತೆ. ಇದೇ ಚಾರ್ಟ್ ನೋಡ್ಬೇಕು, ಇದೇ ನೋಡ್ಬೇಕು ಅಂತ ಏನಿಲ್ಲ. ಇಲ್ಲಿ ನೋಡಿ, ಫಸ್ಟ್ನೇ ಕ್ಯಾಂಡಲ್ ಐ, ಸೆಕೆಂಡ್ನೇ ಕ್ಯಾಂಡಲ್ದು ಅಲ್ವಾ, ಮೂರನೇ ಕ್ಯಾಂಡಲ್ದು ಲೋ. ಆಯ್ತಾ. ಇವೆರಡರ ಮಧ್ಯದ ಕ್ಯಾಂಡಲ್ ಇರುತ್ತಲ್ವಾ, ಮಧ್ಯದ ಕ್ಯಾಂಡಲ್ ಗ್ಯಾಪ್ ಇರ್ಬೇಕಾಗುತ್ತೆ. ಈ ಐ ಮತ್ತೆ ಈ ಲೋ, ಈ ಜಾಗದಲ್ಲಿ ಗ್ಯಾಪ್ ಇದ್ದಾಗ ಏನಾಗುತ್ತೆ, ಮಾರ್ಕೆಟ್ ಟ್ರ್ಯಾಪ್ ಮಾಡಿ ಎಲ್ಲರನ್ನು ತನ್ನ ಎಫ್ ಇ ಹತ್ರ ಬಂದ್ಮೇಲೆ ಬೈ ಮಾಡುತ್ತೆ. ಅಂದ್ರೆ ಅಲ್ಲಿಂದ ಬೈಯಿಂಗ್ ಸಿಗುತ್ತೆ. ಒರಿಜಿನಲ್ ಮೂವ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಬಂದ್ಬಿಟ್ಟು ಮೂವ್ ಸ್ಟಾರ್ಟ್ ಆಗುತ್ತೆ. ಇದು ಅಪ್ ಅಂಡ್ ಆಯ್ತು. ಇಲ್ಲ ಬೇರೆ ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಒಂದು ನಿಮಿಷ. ಆಯ್ತಾ, ಹಿಂಗಿದ್ಯಾ ಸ್ಟಾರ್ಟಿಂಗು. ಇಲ್ಲಿ ಏನ್ ನೋಡಿ, ಇದು ಫಸ್ಟ್ನೇ ಕ್ಯಾಂಡಲ್ ಐ. ಇಲ್ಲಿ ವಿಕ್ಕು ಸ್ವಲ್ಪ ಕಮ್ಮಿ ಇದೆ. ನಿಮ್ಗೆ ಎಫ್ ಜಿ ಮಾರ್ಕ್ ಮಾಡಕ್ ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಡಿ, ರೆಕ್ಟಾಂಗಲ್ ತಗೊಳ್ಳಿ. ಫಸ್ಟ್ನೇ ಕ್ಯಾಂಡಲ್ ಐಗೆ, ಐ ಇಂದ ಲೋ ತನಕ ಒಂದು ಮಾರ್ಕ್ ಮಾಡಿ. ಆಯ್ತಾ. ಅದೇ ರೀತಿ ಸೇಮ್ ರೆಕ್ಟಾಂಗಲ್ ಒಂದು ತಗೊಂಡು ತನ್ನ ಮೂರನೇ ಕ್ಯಾಂಡಲ್ ಲೋಗು ಐಗೂ ಮಾರ್ಕ್ ಮಾಡ್ಕೊಳ್ಳಿ. ಆಯ್ತಾ. ಇವೆರಡು ಕ್ಯಾಂಡಲ್ಗೂ ಫಸ್ಟ್ ಮಾರ್ಕ್ ಮಾಡ್ಕೊಳ್ತೀರಾ. ಇವಾಗ ಗ್ಯಾಪ್ ಕಾಣುತ್ತೆ ನೋಡಿ, ಎರಡನೇ ಕ್ಯಾಂಡಲ್ ಗ್ಯಾಪ್ ಕಾಣುತ್ತೆ. ಆ ಗ್ಯಾಪ್ ನ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಗ್ಯಾಪ್ ಇದೆಯಲ್ವಾ, ಈ ಗ್ಯಾಪ್ ಇರೋದನ್ನ ಕಲರ್ ಚೇಂಜ್ ಮಾಡ್ತೀನಿ. ಎಫ್ ಎ ಜಿ ಅಂದ್ರೆ ಫೇರ್ ವೇಲ್ ಗ್ಯಾಪ್ ಇಲ್ಲಿ ಕ್ರಿಯೇಟ್ ಆಯ್ತು. ಎಫ್ ಎ ಜಿ ನಮಗೆ ಬುಲ್ಲಿಶ್ ಎಫ್ ಎ ಜಿ ಇಲ್ಲಿ ಸಿಕ್ತು. ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಮಾರ್ಕೆಟ್ ಅಲ್ಲಿ. ಈಗ ಇವೆರಡನ್ನು ತಕ್ಕೊಳ್ಳಿ ಬೇಡ. ನಮ್ಗೆ ಎಫ್ ಜಿ ಮಾರ್ಕ್ ಮಾಡಕ್ ಮಾತ್ರ ನಮಗೆ ಬೇಕಾಗಿತ್ತು. ಈಸಿಯಾಗಿ ಎಫ್ ಜಿ ಈ ತರ ಮಾರ್ಕ್ ಮಾಡ್ಕೋಬಹುದು ಅಂತ ಹೇಳಕ್ಕೋಸ್ಕರ ಇದು ಮಾರ್ಕ್ ಮಾಡಿದೆ ಅಷ್ಟೇ. ಇಲ್ಲಿ ನೋಡ್ರಿ, ಈ ಎರಡು ಕ್ಯಾಂಡಲ್ ಮಧ್ಯೆನೂ ಗ್ಯಾಪ್ ಉಳ್ಕಂತಲ್ವಾ, ಈ ಕ್ಯಾಂಡಲ್ ಮತ್ತೆ ಈ ಕ್ಯಾಂಡಲ್ ಮಧ್ಯೆ ಗ್ಯಾಪ್ ಉಳ್ಕಂತು, ಎಫ್ ಜಿ ಕ್ರಿಯೇಟ್ ಆಯ್ತು. ಈಗ ಏನಾಗುತ್ತೆ, ಎಲ್ಲರನ್ನು ಟ್ರಾಪ್ ಮಾಡೋದಕ್ಕೋಸ್ಕರ ಮೂವ್ ಆಗ್ತಿದೆ. ನೆಕ್ಸ್ಟ್ ಕ್ಯಾಂಡಲ್ ನಮ್ಗೆ ಎಫ್ ಜಿ ಹತ್ರ ಬಂದ್ರೆ ನಾವು ಆರಾಮಾಗಿ ಬೈ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಕ್ಯಾಂಡಲ್ ನಮ್ಮ ಎಫ್ ಜಿ ಹತ್ರ ಬಂತು. ಆಯ್ತಾ. ಇಲ್ಲೆಲ್ಲ ಬೈ ಮಾಡಿರೋರ್ನ ಎಸ್ ಎಲ್ ಅಂಟ್ ಮಾಡೋದು ಇಲ್ಲಾಗುತ್ತೆ. ಎಫ್ ಎಚ್ ಹತ್ರ ಬಂದ್ಮೇಲೆ ನಮಗೆ ಒಂಥರ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ. ತನ್ನ ರಿಯಲ್ ಮೂವ್ ಎಫ್ ಜಿ ಟ್ಯಾಪ್ ಆದ್ಮೇಲೆ ತೋರಿಸುತ್ತೆ ಮಾರ್ಕೆಟ್. ಆಯ್ತಾ. ಇದರಲ್ಲೂ ಅಷ್ಟೇ ನೋಡಿ, ನಾವು ಸ್ವಲ್ಪ ಒನ್ನೆಕ್ಸಿ ಹಾಕ್ತೀನಿ. ಹಂಗಂತ ಎಲ್ಲ ಎಫ್ ಜಿನು ಮಾರ್ಕ್ ಮಾಡ್ಕೊಳ್ಬೇಡಿ. ಅದು ಯಾವ ತರ ಮಾಡ್ಕೊಳ್ಬೇಕು ಅಂತ ಅದು ಎಫ್ ಜಿ ಕಾನ್ಸೆಪ್ಟ್ ಬಂದಾಗ ಹೇಳ್ತೀನಿ. ಇವತ್ತು ಫಸ್ಟ್ ಡೇ ಸರ್ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ಹೇಳ್ತಿದ್ದೀನಿ. ಆಯ್ತಾ. ಇಲ್ಲಿ ನೋಡ್ರಿ, ಫಸ್ಟ್ನೇ ಕ್ಯಾಂಡಲ್ ಐನ ಸೆಕೆಂಡ್ನೇ ಕ್ಯಾಂಡಲ್ ಬ್ರೇಕ್ ಮಾಡಿಲ್ಲ ಅಂದ್ರೆ ಇಲ್ಲಿ ಏನಾಯ್ತು, ಎಫ್ ಜಿ ಕ್ರಿಯೇಟ್ ಆಯ್ತು.
ತನ್ನ ಎಫ್ ಇ ಹತ್ರಕ್ಕೆ ಬಂದಾಗ ಮತ್ತೆ ಇಲ್ಲಿಂದ ಬೈಯಿಂಗ್ ಸಿಗುತ್ತೆ. ಆಯ್ತಾ, ಎಫ್ ಇ ಜಿ ಬೈಯಿಂಗ್ ಸಿಕ್ತು, ತನ್ನ ರಿಯಲ್ ಮೂವ್ ಸ್ಟಾರ್ಟ್ ಆಗುತ್ತೆ. ಎಫ್ ಇ ಜಿ ಬಿಗ್ ಪ್ಲೇಯರ್ಸ್ಗಳು ಕ್ರಿಯೇಟ್ ಮಾಡ್ತಾರೆ. ಆಯ್ತಾ, ಬಿಗ್ ಪ್ಲೇಯರ್ಸ್ಗಳು ಕ್ರಿಯೇಟ್ ಮಾಡ್ತಾರೆ. ಈಗ ಬುಲ್ಲಿಶ್ ಎಫ್ ಡಿ ತೋರಿಸ್ತೆ, ಬೇರೆ ಎಫ್ ಡಿ ತೋರಿಸ್ತಾ ಅಂದ್ರದು ಪ್ರಿಂಟ್ ಅಲ್ಲಿ ಇತ್ತು. ಆಯ್ತಾ, ಈಗ ಡೌನ್ ಟ್ರೆಂಡ್ ತೋರಿಸ್ತೀನಿ ಒಂದು. ಈಗ ಫಸ್ಟ್ನೇ ಕ್ಯಾಂಡಲ್ ಇದು ನಮಗೆ. ಆಯ್ತಾ, ನಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಬೇಕಲ್ವಾ. ಸೊ ಫಸ್ಟ್ನೇ ಕ್ಯಾಂಡಲ್ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಸೆಕೆಂಡ್ನೇ ಕ್ಯಾಂಡಲ್ ಐ ಮತ್ತೆ ಲೋನು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ್ರೆ ಉಳಿದ್ರಲ್ಲಿ ಗ್ಯಾಪ್ ಸಿಕ್ತು. ಇದನ್ನ ವೆಯ್ಟ್ ಒಂದ್ ನಿಮಿಷ ರೀಪ್ಲೇ ಆಗ್ತೀನಿ. ನಮಗೆ ಬೇಕಾದೇನು ಮೂರೇ ಕ್ಯಾಂಡಲ್. ಇಲ್ಲೇನ್ ಸಿಕ್ತು ನಮಗೆ, ಇದು ಫಸ್ಟ್ನೇ ಕ್ಯಾಂಡಲ್ ಕನ್ಸಿಡರ್ ಮಾಡಿದಾಗ ಸೆಕೆಂಡ್ನೇ ಕ್ಯಾಂಡಲ್ ಸ್ಕಿಪ್ ಮಾಡ್ತೀವಿ, ಮೂರನೇ ಕ್ಯಾಂಡಲ್ ಐ ಮತ್ತೆ ಲೋ ಇದಾಗಿರುತ್ತೆ. ಇದ್ರ ಮಧ್ಯೆ ನಮಗೆ ಗ್ಯಾಪ್ ಸಿಗುತ್ತೆ ಎರಡನೇ ಕ್ಯಾಂಡಲ್ ಅಲ್ಲಿ. ಇದು ಮತ್ತೆ ಇದು ಎರಡಕ್ಕೂ ಟ್ಯಾಪ್ ಆಗಿರಲ್ಲ, ಟಚ್ ಆಗಿರಲ್ಲ ಕ್ಯಾಂಡಲ್ಗಳು. ಮಿಕ್ಕಿದವೆಲ್ಲ ಏನಾಗಿರ್ತವೆ, ಟಚ್ ಆಗಿರ್ತವೆ. ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಆಗಿ ಈ ಮೂರ್ ಕ್ಯಾಂಡಲ್ ತಗೊಳ್ತೀರಿ ಅಂತ ಅಂದ್ರೆ ಇದು ಐಗೆ ಆಗುತ್ತೆ ಈ ಕ್ಯಾಂಡಲ್ ನ, ಈ ಮೂರನೇ ಕ್ಯಾಂಡಲ್ ಮೀಟ್ ಮಾಡ್ತು ಅಂದ್ರೆ ಇಲ್ಲಿ ಎಫ್ ಜಿ ಕ್ರಿಯೇಟ್ ಆಗಿಲ್ಲ ಎರಡನೇ ಕ್ಯಾಂಡಲ್ ಅಲ್ಲಿ. ಅದೇ ಇಲ್ಲ ಏನಾಗಿದೆ, ಫಸ್ಟ್ನೇ ಕ್ಯಾಂಡಲ್ ಲೋ, ಇದು ಡೌನ್ ಸೈಡ್ ಆಗುತ್ತೆ, ಡೌನ್ ಟ್ರೆಂಡ್ ಆಗುತ್ತೆ. ಅದಾದ್ಮೇಲೆ ಸೆಕೆಂಡ್ನೇ ಕ್ಯಾಂಡಲ್ ನ ಸ್ಕಿಪ್ ಮಾಡಿ, ಎರಡನೇ ಕ್ಯಾಂಡಲ್ ಸ್ಕಿಪ್ ಮಾಡಿ, ಮೂರನೇ ಕ್ಯಾಂಡಲ್ ಏನಾಗಬೇಕು, ಈ ಐನ ಈ ಹೈ ಟ್ಯಾಪ್ ಮಾಡಬಾರ್ದು, ಈ ಲೋನ ಈ ಐ ಟಚ್ ಮಾಡಬಾರ್ದು ಅಥವಾ ಅಲ್ಲಿಗೆ ಹೋಗಿ ಮುಟ್ಬಾರ್ದು. ಅದು ಮುಟ್ಟಿದ್ರೆ ಏನಾಗುತ್ತೆ, ಎಫ್ ಜಿ ಕ್ರಿಯೇಟ್ ಆಗಲ್ಲ. ಆಯ್ತಾ, ಅದಕ್ಕೋಸ್ಕರ ಅದು ಮುಟ್ಬಾರ್ದಲ್ಲಿ. ಇವಾಗ ಏನ್ ಮಾಡ್ತಾರ, ಎರಡು ಕ್ಯಾಂಡಲ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವಾ, ಈ ಲೋ ಇಂದ ಈ ಐ ತನಕ ಒಂದು ರೆಕ್ಟಾಂಗಲ್ ಹಾಕ್ತೀರಾ. ಆಮೇಲೆ ಇವೆರಡನ್ನೂ ತಕ್ಕೊಂಡ್ಬಿಡಿ ಬೇಡ. ಇದು ನಿಮ್ಗೆ ಒಂದ್ ಸ್ವಲ್ಪ ಅರ್ಥ ಆಗ್ಲಿ, ಎಫ್ ಜಿ ಮಾರ್ಕ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆದ್ರೆ ಈಸಿ ಮೆಥಡ್ ಅಷ್ಟೇ ಇದು. ಆಯ್ತಾ, ಈಗ ಇಲ್ಲಿ ಎಫ್ ಜಿ ಕ್ರಿಯೇಟ್ ಆಯ್ತು ನಮಗೆ. ಈ ಎಫ್ ಜಿಗೆ ಎಫ್ ಜಿ ಅಂತ ಒಂದು ಮಾರ್ಕ್ ಮಾಡ್ತೀರಾ, ಒಂದು ಹೆಸರು ಕೊಡ್ಕೊಂಡಿರ್ತೀರ. ಆಯ್ತಾ, ನೋಡೋಣ ಏನಾಗುತ್ತೆ. ಎಫ್ ಜಿ ಇಂದ ಮಾರ್ಕೆಟ್ ಮೂವ್ ಆಗಿದ್ದು ಎಫ್ ಜಿ ಕ್ರಿಯೇಟ್ ಮಾಡಿ ಮತ್ತೆ ಎಫ್ ಜಿ ಹತ್ರದಿಂದ ಬರುತ್ತೆ, ಅಲ್ಲಿಂದ ನಮಗೆ ಸೆಲ್ಲಿಂಗ್ ಆರ್ಡರ್ ಸಿಗುತ್ತೆ. ಆಯ್ತಾ, ರಿಯಲ್ ಮೂವ್ ಇಲ್ಲಿ ಮೂವ್ ಆಗುತ್ತೆ ಬರುತ್ತೆ. ಎಫ್ ಜಿ ಟ್ಯಾಪ್ ಆದ್ಮೇಲೆ ತನ್ನ ಬಿಗ್ ಇನ್ಸ್ಟೆಂಟ್ಗಳು ತನ್ನ ರಿಯಲ್ ಮೂವ್ ನ ಶೋ ಮಾಡ್ತಾರೆ ಈ ತರ. ಆಯ್ತಾ, ಇವತ್ತು ನಿಮಗೆ ಟಾಪಿಕ್ ಏನಂತ ಅಂದ್ರೆ, ನಿಮಗೊಂದು ಇವತ್ತು ಸ್ವಲ್ಪ ಓವರ್ ಕೊಡ್ಬೇಕಲ್ಲ, ಫಸ್ಟ್ ಡೇ ಅಲ್ವಾ. ಸೊ ಏನ್ ಮಾಡಿ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಅಂದ್ರೆ ಎಫ್ ಜಿ ಇತ್ತಲ್ಲ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. ಫಸ್ಟ್ನೇ ಕ್ಯಾಂಡಲ್ ಹೈ, ಸೆಕೆಂಡ್ನೇ ಕ್ಯಾಂಡಲ್ ಸ್ಕಿಪ್ ಮಾಡ್ತೀರಾ, ಮೂರನೇ ಕ್ಯಾಂಡಲ್ ಲೋ ಮಾಡ್ತೀರಾ. ಆಯ್ತಾ, ಮೂರನೇ ಕ್ಯಾಂಡಲ್ ಲೋ ನೋಡ್ತೀರಾ, ವಿಕ್ ಇರುತ್ತೆ, ವಿಕ್ ಅನ್ನು ಕನ್ಸಿಡರ್ ಮಾಡಬೇಕಾಗ್ತದೆ ನೀವು. ವಿಕ್ ಇದ್ದೇ ಇರುತ್ತೆ, ವಿಕ್ ಮೇನ್ ಇಂಪಾರ್ಟೆಂಟ್, ವಿಕ್ ಕೂಡ ಟ್ಯಾಪ್ ಆಗಿರ್ಬಾರ್ದು. ಸೊ ಈಗ ಏನ್ ಮಾಡ್ತೀರಾ, ಇವೆರಡರ ಮಧ್ಯೆ ಒಂದು ಗ್ಯಾಪ್ ಸಿಕ್ತಲ್ವಾ, ಈ ಲೋ ಲೋಗು ಈ ಐಗೂ ಮಿಟಿಗೇಷನ್ ಆಗಿರಲ್ಲ, ಅಂದ್ರೆ ಎರಡೂ ಕೂಡ ಸೇರಿರಲ್ಲ. ಈ ತರ ಸೆಂಟರ್ ಕ್ಯಾಂಡಲ್ ಮರ್ತ್ಬಿಡಿ ಬೇಡ, ಸೆಂಟರ್ ಕ್ಯಾಂಡಲ್ ಯಾವಾಗ ಬೇಕಾಗುತ್ತೆ, ಈ ಲೋಗು ಈ ಐಗೂ ಮಾರ್ಕ್ ಮಾಡ್ತಿರಲ್ವಾ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಏನನ್ಸುತ್ತೆ, ನಮಗೆ ಗೊತ್ತಿರೋದಕ್ಕೋಸ್ಕರ ಈಗ ಮಾರ್ಕ್ ಮಾಡ್ತೀವಿ ಇಲ್ಲಿ ಎಫ್ ಇದೆ ಅಂತ. ನೀವು ಒಂದ್ ಸ್ವಲ್ಪ ಐಡೆಂಟಿಫೈ ಮಾಡೋದು ಕಷ್ಟ ಅರ್ಥ ಆದ್ರೆ ಏನ್ ಮಾಡ್ತೀರಾ, ಫಸ್ಟ್ ಈಗ ಒಂದು ರೆಕ್ಟಾಂಗಲ್ ಇಟ್ಕೊಳ್ಳಿ, ಅದಾದ್ಮೇಲೆ ಲೋಗೋದ್ ಇಟ್ಕೊಳ್ಳಿ, ಮುಂದಕ್ಕೆ ಹೇಳಿರಿ. ಎಫ್ ಜಿ ಇದಾಗಿರಲ್ಲ, ಎಫ್ ಜಿ ಸಿಗ್ಬೇಕು ಅಂತ ಅಂದ್ರೆ ನಿಮಗೆ ಮತ್ತೆ ಮೂರನೇ ಕ್ಯಾಂಡಲ್ ಲೋ ಮತ್ತೆ ಈ ಐ ಎಫ್ ಜಿ ಹಂಗೆ ಡ್ರಾ ಮಾಡಿ. ಇದ್ರ ಮಧ್ಯೆ ಗ್ಯಾಪ್ ಉಳ್ಕತ್ತೆ, ಇವೆರಡರ ಮಧ್ಯೆ ಗ್ಯಾಪ್ ಉಳ್ಕೊಂಡಾಗ ಗ್ಯಾಪಿಗೆ ಎಫ್ ಜಿ ಅಂತ ಕನ್ಫರ್ಮ್ ಆಗುತ್ತೆ ನಿಮಗೆ. ಆಯ್ತಾ, ಯಾವ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಯಾವ ತರ ಟೈಮ್ ಫ್ರೇಮ್ ಯೂಸ್ ಮಾಡಿ. 1 ಮಿನಿಟ್ ಮಾತ್ರ ಯೂಸ್ ಮಾಡಕ್ ಹೋಗ್ಬಿಟ್ಟು ದಯವಿಟ್ಟು 5 ಮಿನಿಟ್ ಅಥವಾ 50 ಮಿನಿಟ್ ಅಲ್ಲಿ ಯೂಸ್ ಮಾಡಿ.
1 ಅವರ್ ಯೂಸ್ ಮಾಡಿ, ಯಾವ್ದಾರ ಚಾರ್ಟ್ ಯೂಸ್ ಮಾಡಿ. ಇಲ್ಲೇನಾಗುತ್ತೆ ಎಫ್ ಇಜ್ ಆಗುತ್ತೆ. ಎಫ್ ಇಜ್ ಅಂತ ನೇಮ್ ಮಾಡ್ಕೊಳ್ತೀರಾ. ಇದು ಬುಲ್ಲಿಶ್ ಎಫ್ ಇಜಿ ಸಿಕ್ತು. ಓಕೆ, ಬೇರಿಶ್ ಎಫ್ ಇಜಿ ಹೆಂಗೆ? ಫಸ್ಟ್ ಒಂದು ಕ್ಯಾಂಡಲ್ ಇರುತ್ತೆ, ಸೆಕೆಂಡ್ನೇ ಕ್ಯಾಂಡಲ್ ಮಿಡಲ್ ಕ್ಯಾಂಡಲ್ ಸ್ಕಿಪ್ ಮಾಡಿ ಸದ್ಯಕ್ಕೆ. ಅದಾದ್ಮೇಲೆ ಮೂರನೇ ಕ್ಯಾಂಡಲ್, ಆಯ್ತಾ? ಫಸ್ಟ್ನೇ ಕ್ಯಾಂಡಲ್ ಇಂದ ಲೋ, ಸೆಕೆಂಡ್ನೇ ಕ್ಯಾಂಡಲ್ ಇಂದ ಹೈ ತಗೊಳ್ತೀರ. ಅಂದ್ರೆ ಇದ್ರಂಗೆ ಬುಕ್ ಟ್ರೆಂಡ್ ಅಲ್ಲಿ ಫಸ್ಟ್ನೇ ಕ್ಯಾಂಡಲ್ ಹೈ ತಗೊಳ್ತೀರ, ಮೂರನೇ ಕ್ಯಾಂಡಲ್ ಲೋ ತಗೊಳ್ತೀರ. ಡೌನ್ ಟ್ರೆಂಡ್ ಅಲ್ಲಿ ಫಸ್ಟ್ನೇ ಕ್ಯಾಂಡಲ್ ಲೋ ತಗೊಳ್ತೀರ, ಮೂರನೇ ಕ್ಯಾಂಡಲ್ ಹೈ ತಗೊಳ್ತೀರ. ಆ ಸೆಂಟ್ರಲ್ ಇರೋ ಕ್ಯಾಂಡಲ್ದು ಗ್ಯಾಪ್ ಹುಡುಕ್ತೀರ. ಈಗ ನೋಡ್ರಿ, ನಿಮಿಷ ಕಲರ್ ಚೇಂಜ್ ಮಾಡ್ತೀನಿ. ಈ ಲೋಗು ನಮ್ಮ ಈ ಮೂರನೇ ಕ್ಯಾಂಡಲ್ ಐಗೂ ಗ್ಯಾಪ್ ಇರುತ್ತೆ. ಗ್ಯಾಪ್ ಇದ್ದಿದ್ದು ಎಫ್ ಇ ಜಿ ಆಗಿ ಕನ್ವರ್ಟ್ ಆಗುತ್ತೆ. ಎಫ್ ಇ ಜಿ ಅಂದ್ರೆ ಏನು? ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ. ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಬಿಗ್ ಪ್ಲೇಯರ್ಸ್ಗಳು, ದೊಡ್ಡ ಪ್ಲೇಯರ್ಸ್ಗಳು ಯಾವಾಗ ಎಂಟ್ರಿ ಕೊಡ್ತಾರೆ ಅನ್ನೋದು ಈ ಫೇರ್ ವ್ಯಾಲ್ಯೂ ಗ್ಯಾಪ್ ನ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಗಳು ಬಂದಾಗೆಲ್ಲ ಬಿಗ್ ಪ್ಲೇಯರ್ಸ್ಗಳು ಅಥವಾ ಜಾಸ್ತಿ ಆರ್ಡರ್ಗಳು ಆ ಜಾಗದಲ್ಲಿ ಪಂಚಾಗಿರ್ತವೆ ಅಂತ ಅರ್ಥ. ಆಯ್ತಾ? ಎಫ್ ಇ ಜಿ ಕ್ರಿಯೇಟ್ ಆಗಿದ್ದು ಏನಾಗುತ್ತೆ, ಇದು ನೋಡ್ಕೊಳ್ಳಿ ಒಂದ್ಸತಿ. ಕ್ರಿಯೇಟ್ ಆದ್ಮೇಲೆ ಅಪ್ಸೈಡ್ ಎಫ್ ಇ ಜಿಲಿ ಮಾರ್ಕೆಟ್ ಮೂವ್ ಆಗಿ ಎಫ್ ಇ ಜಿಂದ ಮತ್ತೆ ಮಾರ್ಕೆಟ್ ರಿಯಲ್ ಮೂವ್ ಬರುತ್ತೆ. ಡೌನ್ ಸೈಡ್ ಅಲ್ಲಿ ರಿವರ್ಸ್ ಮಾರ್ಕೆಟ್ ಫಾಲ್ ಆಗ್ತಿದ್ದು ಎಲ್ಲೋ ಲೋ ಮಾಡಿ ತನ್ನ ಎಫ್ ಇ ಜಿ ಹತ್ರ ಬಂದ್ಬಿಟ್ಟು ರಿಯಲ್ ಮೂವ್ ಸಿಗುತ್ತೆ. ಆಯ್ತಾ? ಇದನ್ನೇ ಯಾವ ತರ ಮಾಡಿ ಅಂದ್ರೆ, ನೀವು ಚಾರ್ಟ್ ಒಳಗೆ ಯಾವ್ದಾದ್ರು ಚಾರ್ಟ್ ಓಪನ್ ಮಾಡಿ, ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಓಪನ್ ಮಾಡಿ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಓಪನ್ ಮಾಡಿ, ಕಮೋಡಿಟೀಸ್ ಓಪನ್ ಮಾಡಿ, ಕ್ರಿಪ್ಟೋನಾರು ಓಪನ್ ಮಾಡಿ, ಯಾವ್ದಾರ ಚಾರ್ಟ್ ಅಲ್ಲಿ ಎಫ್ ಇ ಜಿಗಳನ್ನ, ಬುಲ್ಲಿಶ್ ಎಫ್ ಇ ಜಿ ಒಂದು 5, ಬೇರಿಶ್ ಎಫ್ ಇ ಜಿ ಒಂದು 5, ಆಯ್ತಾ? ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದು ಎಫ್ ಇ ಜಿ ಟಾಪಿಕ್ ತುಂಬಾ ದೊಡ್ಡದಿದೆ. ಅಂದ್ರೆ ಇವಾಗ ಸಿಂಪಲ್ ಆಗಿ ಎಫ್ ಇ ಜಿ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದ ತಿಳ್ಕೊಂಡು ಸಾಕು ಇವತ್ತು. ಓಕೆನಾ? ಡೌಟ್ ಇದೆಯಾ ಯಾರಿಗಾದ್ರು? ಓಕೆ, ಸೇಮ್ ಆಯ್ತಾ? ಸರಿ, ಓಕೆ. ಈಗ ಈ ಎಫ್ ಇ ಜಿನ ಹೋಮ್ ವರ್ಕ್ ಮಾಡ್ತೀರ ಅಷ್ಟೇ. ಒಂದು 5 ನಮ್ಮ ಡಿಸ್ಕಷನ್ ಗ್ರೂಪ್ ಇದೆಯಲ್ಲ, ಆ ಡಿಸ್ಕಷನ್ ಗ್ರೂಪ್ಗೆ ಆ್ಯಡ್ ಮಾಡಿ. ಹ್ಮ್, ಸರಿನಾ? ಏನಾರ ಡೌಟ್ ಇಲ್ಲ ತಾನೆ? ಇದ್ರೆ ಹೇಳ್ಬಿಡಿ. ಏನಾರ ಡೌಟು ನಿಮಗೆ ಅವಾಗ ಎಫ್ ಇ ಜಿ ಮಾರ್ಕ್ ಮಾಡಕ್ ಬರಬೇಕಾದ್ರೆ ಅಥವಾ ಏನಾರು ಆಗ್ಬೇಕು ಅಂತ ಅಂದಾಗ ನಮ್ಮ ಡಿಸ್ಕಷನ್ ಗ್ರೂಪ್ ಇದೆಯಲ್ಲ, ಡಿಸ್ಕಷನ್ ಗ್ರೂಪ್ ಅಲ್ಲಿ ಚಾಟ್ ಮಾಡಿ, ಅಥವಾ ಏನ್ ಡೌಟ್ ಇದೆ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಆಯ್ತಾ? ಸರಿ, ಕ್ಲೋಸ್ ಮಾಡೋಣ.